ईश्वरः परमः कृष्ण सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ತಲುಪಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಸೃಷ್ಟಿಯ ಕತೆ, ವಿಜ್ಞಾನ, ಗುಪ್ತ ಸಿದ್ಧಾಂತ ಮತ್ತು ಧರ್ಮಗ್ರಂಥಗಳ ಆಧಾರದ ಮೇಲೆ ಎನ್ನುವಂತಹ ಒಂದು ಸರಣಿ ಉಪನ್ಯಾಸದ ಮುಂದುವರಿದ ಭಾಗವನ್ನು ನನಗೆ ನಡೆಸಿಕೊಡಲಿಕ್ಕೆ ಆಹ್ವಾನವನ್ನು ನೀಡಿ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ನೆರೆದ ಶ್ರೋತೃವರ್ಗಕ್ಕೂ ನನ್ನ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ದೃಶ್ಯ ಶ್ರವಣ ಮಾಧ್ಯಮದ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಇದೊಂದು ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ. ಸೃಷ್ಟಿ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಹುಟ್ಟಿಸುವಂತಹ ಒಂದು ಪದ, ಬಹಳ ರಹಸ್ಯವಾದದ್ದು ಹೌದು ಮತ್ತು ವಿಚಾರ ಬಹಳ ಗಂಭೀರವಾದದ್ದು ಹೌದು. ಸೃಷ್ಟಿಯ ಬಗ್ಗೆ ವಿಜ್ಞಾನಕ್ಕೂ ಬಹಳ ಆಸಕ್ತಿ ಇದೆ. ನಮ್ಮ ಧರ್ಮಗ್ರಂಥಗಳು ಸಹ ಸಾಕಷ್ಟು ಆಸಕ್ತಿಕರವಾದಂಥ ವಿಷಯಗಳನ್ನು ನಮ್ಮೊಡನೆ ಹಂಚಿಕೊಂಡಿದೆ. ತತ್ವಶಾಸ್ತ್ರ ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚಿಂತನೆಗಳನ್ನು ನಡೆಸಿದೆ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಮೇರು ಕೃತಿ, ಶ್ರೇಷ್ಠ ಗ್ರಂಥ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ. ಈ ಗ್ರಂಥ ಒಂದು ಉದ್ಗ್ರಂಥ, 2 ಸಂಪುಟಗಳಲ್ಲಿ ಹೊರಬಂತು ಕ್ರಿಸ್ತಶಕ 1888ರಲ್ಲಿ. ಇದನ್ನು ಬರೆದವರು ನಮ್ಮ ಸ್ಥಾಪಕದ್ವಯರಲ್ಲಿ ಒಬ್ಬರಾದಂತಹ ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು. ಅವರು ಬರೆದಂತಹ ಈ ಗ್ರಂಥ ಜಗತ್ತಿನಾದ್ಯಂತ ಒಂದು ಸಂಚಲನವನ್ನೇ ಉಂಟು ಮಾಡಿಬಿಡ್ತು. ಆಲ್ಬರ್ಟ್ ಐನ್ಸ್ಟೈನ್ನಂತಹ ಒಬ್ಬ ದಿಗ್ಗಜ ವಿಜ್ಞಾನಿ ಸಹ ಈ ಗ್ರಂಥವನ್ನು ತನ್ನ ಮೇಜಿನ ಮೇಲೆ ಇಟ್ಕೊಂಡು ಅದನ್ನು ರೆಫರೆನ್ಸ್ ಬುಕ್ ಆಗಿ ಬಳಸ್ತಾ ಇದ್ದ. ಅಂದರೆ ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಸತ್ಯಗಳು ಸಹ ಆ ಗ್ರಂಥದಲ್ಲಿ ಅಡಗಿದೆ ಎನ್ನುವುದನ್ನು ನಾವು ಊಹಿಸಬಹುದು. ಈ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಬಹಳ ಗಂಭೀರವಾದ ಗಹನವಾದ ವಿಚಾರಗಳನ್ನು 2 ಸಂಪುಟಗಳಲ್ಲಿ ಅವರು ಹಂಚಿಕೊಳ್ತಾರೆ. ವಾಲ್ಯೂಮ್ 1 ಆ್ಯಂಡ್ ವಾಲ್ಯೂಮ್ 2. ವಾಲ್ಯೂಮ್ 1 ಅಂದರೆ ವಿಶ್ವ ಸೃಷ್ಟಿ, ಕಾಸ್ಮೋಜೆನೆಸಿಸ್. ಕಾಸ್ಮೋಸ್ ಅಂದರೆ ವಿಶ್ವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಕಾಸ್ಮೋಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದು ಗ್ರೀಕ್ ಭಾಷೆಯ ಒಂದು ಮೂಲ ಪದ. ಕಾಸ್ಮೋಜೆನೆಸಿಸ್, ಜೆನೆಸಿಸ್ ಅಂದರೆ ಸೃಷ್ಟಿ, ಕಾಸ್ಮೋಜೆನೆಸಿಸ್ ಅಂದರೆ ವಿಶ್ವ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಆ ಮೊದಲನೆಯ ಸಂಪುಟದಲ್ಲಿ ಬಹಳ ದೀರ್ಘವಾಗಿ ಬರೀತಾರೆ. 2ನೆಯ ಒಂದು ಸಂಪುಟದಲ್ಲಿ ಆಂಥ್ರಪೋಜೆನೆಸಿಸ್, ಆಂಥ್ರೋಪಾಸ್ ಅಂದರೆ ಮನುಷ್ಯ ಅಂತ, ಜೆನೆಸಿಸ್ ಅಂದರೆ ಸೃಷ್ಟಿ ಅಂತ. ಆಂಥ್ರಪೋಜೆನೆಸಿಸ್ ಅಂದರೆ ಮಾನವನ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಆ 2ನೆಯ ಸಂಪುಟದಲ್ಲಿ ಬಹಳ ಸುಂದರವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಆ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ. ಅವರು ಖುದ್ದಾಗಿ ಬರೆದ ಗ್ರಂಥವೇ ಆಗಿದ್ರೂ ಅವರಿಂದ ಬರೆಯಿಸಲ್ಪಡ್ತು ಅಂತ ಹೇಳ್ತಾರೆ. ಮಹಾತ್ಮರು ಅವರ ಮೆದುಳನ್ನು ಬಳಸಿಕೊಂಡು, ಅವರ ಮನಸ್ಸನ್ನು ಬಳಸಿಕೊಂಡು
ಸೃಷ್ಟಿಗೆ ಸಂಬಂಧಪಟ್ಟವಾದ ಆಳ ರಹಸ್ಯಗಳನ್ನು ಮನುಜ ಕುಲಕ್ಕೆ ತಲುಪಿಸಿದರು. ಶಿ ವಾಸ್ ಎ ಮೀಡಿಯಂ ಇನ್ ದ ಹ್ಯಾಂಡ್ಸ್ ಆಫ್ ಮಾಸ್ಟರ್ಸ್. ಜೀವನ್ಮುಕ್ತ ಮಹಾತ್ಮರ ಮಾಧ್ಯಮವಾಗಿ ಕೆಲಸ ಮಾಡಿದರು. ಆ ಗ್ರಂಥದ ಸಾಕಷ್ಟು ಭಾಗವನ್ನು ಅವರು ಟಿಬೆಟ್ಟಿನಲ್ಲಿ ಮೌರ್ಯ ಋಷಿಗಳ ಆಶ್ರಮದಲ್ಲಿ, ಅಂದರೆ ತಮ್ಮ ಗುರುಗಳಾದ ಮೌರ್ಯ ಋಷಿಗಳ ಆಶ್ರಮದಲ್ಲಿ ನೆಲೆಸಿದ್ದಾಗ ಕಿಯೂಟಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಿಳ್ಕೊಂಡಿದ್ರು. ಅವ್ರು ತಿಳ್ಕೊಂಡಿದ್ದಂಥ ವಿಚಾರ ಸಹ ಆ ಗ್ರಂಥದಲ್ಲಿದೆ. ಇದಲ್ಲದೆ ಕೆಲವು ಸಂದರ್ಭಗಳಲ್ಲಿ ಈ ಸಂಕ್ಲಿಷ್ಟವಾದಂತಹ ಒಂದು ಗ್ರಂಥವನ್ನು ಬರೆಯುವಾಗ ಅವರಿಗೇನಾದರೂ ತೊಡಕು ಅಥವಾ ಕಷ್ಟ ಉಂಟಾದರೆ ಆಕಾಶಿಕ್ ರೆಕಾರ್ಡ್ಗಳನ್ನು ನೋಡ್ತಿದ್ರು. ಆಕಾಶಿಕ್ ರೆಕಾರ್ಡ್ ಅಂತಂದರೆ ಅದು ಸೂಕ್ಷ್ಮ ಲೋಕದಲ್ಲಿರುವಂತಹ ದಾಖಲೆಗಳು. ಆ ಸೂಕ್ಷ್ಮ ಲೋಕದ ದಾಖಲೆಗಳು ಎಲ್ಲೆಲ್ಲೂ ಸಿಕ್ಕುತ್ತೆ ನಮಗೆ ಆ ಸೂಕ್ಷ್ಮ ಲೋಕಕ್ಕೆ ಹೋದರೆ. ಆದರೆ ನಮಗೆ ಆ ಸೂಕ್ಷ್ಮ ಲೋಕವನ್ನು ಪ್ರವೇಶ ಮಾಡುವಂತಹ ಸೂಕ್ಷ್ಮ ದೃಷ್ಟಿ ನಮಗಿಲ್ಲ, ಆ ಸಿದ್ಧಿ ನಮಗೆ ಒದಗಿಲ್ಲ. ಮೇಡಮ್ ಬ್ಲಾವೆಟ್ಸ್ಕಿಯವರಿಗೆ ಅಂತಹ ಒಂದು ಸಿದ್ಧಿ ಇತ್ತು. ಸಮಸ್ಯೆಯುಂಟಾದಾಗ ಕೆಲವು ವಿಷಯಗಳು ಅಥವಾ ವಿಚಾರಗಳು ಅವರಿಗೆ ಕಷ್ಟಕರ ಅನ್ನಿಸಿದಾಗ ಆ ವಿಷಯಗಳ ಆಳ ಸತ್ಯವನ್ನು ಅರಿಯಲಿಕ್ಕೆ ಸೂಕ್ಷ್ಮ ದೃಷ್ಟಿಯನ್ನು ಹರಿಸಿ ಆ ಆಕಾಶಿಕ್ ದಾಖಲೆಗಳನ್ನು ನೋಡ್ತಾ ಇದ್ದರು. ಆಕಾಶಿಕ್ ದಾಖಲೆಗಳು ಅಂದರೆ ಜಗತ್ತಿನಲ್ಲಿ ಏನೇನು ನಡೀತಿದೆಯೋ, ಏನೇನು ನಡೆದಿದೆಯೋ ಅದೆಲ್ಲವೂ ಅಲ್ಲಿ ದಾಖಲಾಗಿರುತ್ತೆ. ಪ್ರತಿಯೊಂದು ದಾಖಲಾಗಿರುತ್ತೆ. ಇಂದಿಲ್ಲೊಂದು ಉಪನ್ಯಾಸ ನಡೀತಿದೆಯಲ್ಲ, ಇದು ದಾಖಲಾಗಿರುತ್ತೆ ಅಲ್ಲಿ. ಓಕೆ, ಅಲ್ಲೆಲ್ಲೋ ಒಂದು ಪಕ್ಷಿ ಕೂಗ್ತಲ್ಲ, ಅದು ದಾಖಲಾಗಿರುತ್ತೆ ಅಲ್ಲಿ. ನಥಿಂಗ್ ಗೋಸ್ ಅನ್ರೆಕಾರ್ಡೆಡ್ ಇನ್ ದ ಯೂನಿವರ್ಸ್. ಅದಕ್ಕೆ ಹೇಳೋದು ನಮ್ಮ ನಡವಳಿಕೆ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಡವಳಿಕೆಯನ್ನು ಯಾಕೆ ನಾವು ಅಳವಡಿಸಿಕೊಳ್ಳಬೇಕು ಅಂದರೆ ನಮ್ಮ ಪ್ರತಿಯೊಂದು ನಡವಳಿಕೆಯನ್ನು, ನಮ್ಮ ಪ್ರತಿಯೊಂದು ಧೋರಣೆಯನ್ನು, ನಮ್ಮ ಪ್ರತಿಯೊಂದು ವಿಚಾರಗಳನ್ನು, ಆಲೋಚನೆಗಳನ್ನು, ಭಾವನೆಗಳನ್ನು ಅಲ್ಲಿರುವಂತಹ ಒಂದು ರೆಕಾರ್ಡ್ ಸ್ಟೇಷನ್ನು ರೆಕಾರ್ಡ್ ಮಾಡ್ತಾನೆ ಇರುತ್ತೆ. ಎವ್ರಿಥಿಂಗ್ ಗೆಟ್ಸ್ ರೆಕಾರ್ಡೆಡ್. Nothing goes waste in this universe. Nothing goes undocumented in this universe. ಸೊ ಸೃಷ್ಟಿಯಲ್ಲಿ ಏನೇನು ನಡೀತು, ಸೃಷ್ಟಿ ಹೇಗೆ ಪ್ರಾರಂಭವಾಯಿತು, ಹಂತ ಹಂತಗಳಲ್ಲಿ ಹೇಗೆ ಅದು ತನ್ನ ವಿನ್ಯಾಸವನ್ನು ವ್ಯಕ್ತಪಡಿಸ್ತಾ ಹೋಯಿತು, ಅದೆಲ್ಲ ಆಕಾಶಿಕ್ ರೆಕಾರ್ಡ್ಗಳಲ್ಲಿದೆ. ಮೇಡಮ್ ಬ್ಲಾವೆಟ್ಸ್ಕಿ ಅವರು ಒಮ್ಮೆ ಆಕಾಶಿಕ್ ರೆಕಾರ್ಡ್ಸ್ನ ನೋಡಿದ್ರೆ ಅವರಿಗೆ ತಿಳಿಯದೇ ಇರುವ ಗಹನವಾದ, ಸಂಕೀರ್ಣವಾದ, ಕ್ಲಿಷ್ಟವಾದ ವಿಷಯಗಳು ಅಲ್ಲಿ ಗೋಚರಕ್ಕೆ ಬರ್ತಿತ್ತು. ಅಲ್ಲಿಂದ ಆ ದಾಖಲೆಗಳ ಮೂಲಕ ಒದಗಿ ಬಂದಂತಹ ಮಾಹಿತಿಯನ್ನು ಆಧರಿಸಿ ಸೀಕ್ರೆಟ್ ಡಾಕ್ಟ್ರಿನ್ ಬರೆದರು. ಅಂದರೆ 3 ಮೂಲಗಳಿಂದ ಹರಿದು ಬಂತು. ಒಂದು, ಅವರೇ ಅಧ್ಯಯನ ಮಾಡಿದ್ದ ಕಿಯೂಟಿ ಗ್ರಂಥಗಳು, ಟಿಬೆಟ್ಟಿನ ಮೌರ್ಯ ಋಷಿಗಳ ಆಶ್ರಮದಲ್ಲಿ ಅವರು ಶಿಷ್ಯರಾಗಿದ್ದಾಗ ಆ ವಿಸ್ಡಮ್, ಆ ಬುದ್ಧಿ ಅಥವಾ ಆ ಜ್ಞಾನ ಕೆಲಸಕ್ಕೆ ಬಂತು. ಎರಡನೇದು, ಮಹಾತ್ಮ ಮೌರ್ಯರೇ ಅವರ ಕೈಯಿಂದ ಬರೆಸಿದ್ರು ಕೆಲವು ಪುಟಗಳನ್ನು. ಮತ್ತೆ ಕೆಲವು ವಿಚಾರಗಳನ್ನು ಅವರು ಆ ಸೂಕ್ಷ್ಮ ಲೋಕದಿಂದ ಗ್ರಹಿಸಿ ಬರೆದರು. ಅಂತಹ ಗುಪ್ತ ಸಿದ್ಧಾಂತದಲ್ಲಿ ಸ್ಟ್ಯಾನ್ಝಾಗಳಿದೆ. ದ ಬುಕ್ ಆಫ್ ಧ್ಯಾನ್, ಧ್ಯಾನ ಗ್ರಂಥ ಕವನಗಳು ಅನ್ನುವಂಥದ್ದು ಒಂದು ಆಕರ ಗ್ರಂಥ ಗುಪ್ತ ಸಿದ್ಧಾಂತಕ್ಕೆ. ಆ ಧ್ಯಾನ ಗ್ರಂಥ ಕವನಗಳಲ್ಲಿ ವಿಶ್ವ ಸೃಷ್ಟಿಯನ್ನು ಕವನಗಳಾಗಿ ಕೊಟ್ಟಿದ್ದಾರೆ. ಸ್ಟ್ಯಾನ್ಝಾ 1, ಸ್ಟ್ಯಾನ್ಝಾ 2, ಸ್ಟ್ಯಾನ್ಝಾ 3, ಸ್ಟ್ಯಾನ್ಝಾ 4, ಸ್ಟ್ಯಾನ್ಝಾ 5, ಸ್ಟ್ಯಾನ್ಝಾ 6, ಸ್ಟ್ಯಾನ್ಝಾ 7. 7 ಕವನಗಳು ಬಹಳ ಮುಖ್ಯವಾಗಿ ಅಲ್ಲಿ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಕಾಣುತ್ತೆ. ಮೊದಲನೆಯ ಕವನ ಅನ್ಮ್ಯಾನಿಫೆಸ್ಟ್, ಏನು ವ್ಯಕ್ತವೇ ಆಗದೇ ಇದ್ದಾಗ ಪ್ರಪಂಚ ಹೇಗಿತ್ತು, ಅವ್ಯಕ್ತ ಅಂತ. ವೇದಗಳು ಅವ್ಯಕ್ತ ಅಂತ ಕರೆಯುತ್ತೆ ಆ ಆದಿಮೂಲವನ್ನು. ಮೊದಲನೆಯ ಹಂತ ಅವ್ಯಕ್ತ ಅಥವಾ ಅನ್ಮ್ಯಾನಿಫೆಸ್ಟ್. ಎರಡನೆಯ ಹಂತ ಮ್ಯಾನಿಫೆಸ್ಟ್. ಮ್ಯಾನಿಫೆಸ್ಟ್ ಅಂದರೆ ಅಲ್ಲೇನಾಯಿತು, ಅವ್ಯಕ್ತದಿಂದ ವಿಶ್ವ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು. ಅದು ಎರಡನೇ ಸ್ಟ್ಯಾನ್ಝಾ. ಪ್ರಾರಂಭದಲ್ಲಿ ಹೇಗೆ ವ್ಯಕ್ತವಾಯಿತು, ಆ ಭಗವಂತನಲ್ಲಿ, ಆ ಮೂಲದಲ್ಲಿ ಏನಿತ್ತು ಅವ್ಯಕ್ತದಲ್ಲಿ, ಅದಕ್ಕೆ ಒಂದು ಸಂಕಲ್ಪ ಬಂತು. ಅದನ್ನು ನಾವು ದೈವಿ ಸಂಕಲ್ಪ ಅಂತ ಕರಿತೀವಿ, ಮಹಾಸಂಕಲ್ಪ ಅಂತ ಕರಿತೀವಿ. ಆ ಮಹಾಸಂಕಲ್ಪ ಏನು ಅಂದರೆ ಏಕೋಸ್ಯಂ ಬಹೂನಾಂ, ನಾನು ಒಬ್ಬನೇ ಇದ್ದೇನೆ, ನಾನೇನಾಗಬೇಕು, ಬಹುವಾಗಬೇಕು. ನಾನೊಬ್ಬನೇ ಇರೋದರಿಂದ ನನಗೆ ಇಲ್ಲಿ
ಹೆಚ್ಚು ಲೀಲೆ ಕಾಣಿಸ್ತಿಲ್ಲ, ನಾನು ಬಹುವಾಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ನಂತೆ. ಆ ಸಂಕಲ್ಪ ಹುಟ್ಟಿತು ಆ ಆದಿ ಮೂಲ ಚೈತನ್ಯದಲ್ಲಿ. ಯಾವಾಗ ಆ ಸಂಕಲ್ಪ ಹುಟ್ಟಿತೋ ಅದು ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು. ಎರಡನೆಯ ಹಂತ ವ್ಯಕ್ತ ಪ್ರಪಂಚದ ಸೃಷ್ಟಿ, ಅಥವಾ ಅನ್ಮ್ಯಾನಿಫೆಸ್ಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಮ್ಯಾನಿಫೆಸ್ಟ್. ಮೂರನೆಯ ಹಂತ ಪದಾರ್ಥ ಪ್ರಪಂಚಗಳ ಸೃಷ್ಟಿಯ ಮೊದಲನೆಯ ಹಂತ. ಪದಾರ್ಥ ಪ್ರಪಂಚ, ಪದಾರ್ಥವೇ ಇಲ್ಲದೆ ಸೃಷ್ಟಿ ಹೇಗೆ ನಡೆಯುತ್ತೆ? ಆ ಮೂಲ ಪ್ರಕೃತಿಯನ್ನೇ ನಾವು ಪದಾರ್ಥ ಅಂತ ಕರೆಯೋದು. ಆ ಮೂಲ ಪ್ರಕೃತಿ ಮತ್ತೇನೂ ಅಲ್ಲ, ಜಗದಾಂಬೆ ಅಂತಂದರೆ ಮತ್ತೇನೂ ಅಲ್ಲ, ನಮ್ಮ ಪಾರ್ವತಿ, ಶಕ್ತಿ ದೇವತೆ, ಅದಿತಿ. ಎಷ್ಟೋ ಹೆಸರುಗಳಿದೆ, ಎಲ್ಲ ಬಹಳ ಸುಂದರವಾದಂಥ ಹೆಸರುಗಳು. ನಿಮ್ಮ ಮೊಮ್ಮಕ್ಕಳಿಗೋ ಮರಿಮಕ್ಕಳಿಗೋ ಹೆಸರಿಡಬೇಕಂತಂದರೆ ಅದಿತಿ ಅನ್ನೋದು ಬಹಳ ಶ್ರೇಷ್ಠವಾದಂಥ ಹೆಸರು. ನೆನಪಿಟ್ಕೊಳ್ಳಿ, ಅದಿತಿ ಅಂತ ಅಂದರೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯೇ ಪದಾರ್ಥ, ಅದೇ ಮಾಯೆ, ಅದೇ ಜಗದಂಬೆ. ಆ ಪದಾರ್ಥ ಪ್ರಪಂಚದ ಸೃಷ್ಟಿ, ವಸ್ತು ಪ್ರಪಂಚದ ಸೃಷ್ಟಿ ಮೂರನೆಯ ಹಂತ. ನಾಲ್ಕನೆಯ ಹಂತ ಆಧ್ಯಾತ್ಮ ಜೀವರುಗಳ ಸೃಷ್ಟಿ, ಕ್ರಿಯೇಷನ್ ಆಫ್ ಸ್ಪಿರಿಚುವಲ್ ಬೀಯಿಂಗ್ಸ್. ಉನ್ನತ ವರ್ಗಕ್ಕೆ ಸೇರಿದ ಅಧ್ಯಾತ್ಮ ಜೀವರುಗಳನ್ನು ಸೃಷ್ಟಿ ಮಾಡಿದ್ರು. ಅವರನ್ನೇ ನಾವು ಸಪ್ತ ಮಹಾಪ್ರಜಾಪತಿಗಳು ಅಂತ ಕರೆಯೋದು. ಆ ಸಪ್ತ ಮಹಾಪ್ರಜಾಪತಿಗಳ ಸೃಷ್ಟಿ ನಾಲ್ಕನೆಯ ಸ್ಟೇಜ್ನಲ್ಲಿ ನಡೀತು. ಪದಾರ್ಥ ಸೃಷ್ಟಿಯಾಗಿತ್ತು, ಅಲ್ಲಿ ಜಗದೀಶ್ವರನು ಸೃಷ್ಟಿಯಾಗಿದ್ದ, ಜಗದಾಂಬೆ ಇದ್ದಳು, ತ್ರಿಮೂರ್ತಿಗಳು ವ್ಯಕ್ತವಾಗಿದ್ದರು. ಈಗ ಸೂಕ್ತ ಸಮಯ ಸೃಷ್ಟಿಗೆ ಚಾಲನೆ ಕೊಡಬೇಕಾಗಿತ್ತು. ಹಾಗಾಗಿ ಕೆಲವು ಮಹಾನ್ ಆಧ್ಯಾತ್ಮ ಚೈತನ್ಯಗಳನ್ನು ಸೃಷ್ಟಿ ಮಾಡಿದರು. ಆಧ್ಯಾತ್ಮ ಜೀವರುಗಳ ಸೃಷ್ಟಿ, ಅವರನ್ನೇ ನಾವು ಸಪ್ತ ಪ್ರಜಾಪತಿಗಳು ಅಂತ ಕರಿತೀವಿ. ಧ್ಯಾನ ಚೋಹನರು ಅಂತ ಕರಿತೀವಿ, ಧ್ಯಾನ ಬುದ್ಧರು ಅಂತ ಕರಿತೀವಿ, ಪಿತೃಗಳು ಅಂತ ಕರಿತೀವಿ. ಇದನ್ನು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ, ಮುಂದೆ ನೋಡೋಣಂತೆ ಅದನ್ನು. ಆ ಅಧ್ಯಾತ್ಮ ಜೀವರುಗಳ ಕೆಲಸ ಏನಂದರೆ, ಭಗವಂತನ ನಿಯಾಮಕವೇನಿದೆಯೋ ಆ ನಿಯಾಮಕ್ಕೆ ಅನುಸಾರವಾಗಿ ಅವರು ಪದಾರ್ಥ ಪ್ರಪಂಚವನ್ನು ತೀಡಿ ರೂಪಗಳನ್ನು ಕೊಡಬೇಕಾಗಿತ್ತು. ಪದಾರ್ಥ ಪ್ರಪಂಚ ಸೃಷ್ಟಿಯಾಗಿದೆ 3ನೇ ಸ್ಟ್ಯಾನ್ಸಾನಲ್ಲಿ. 4ನೇ ಸ್ಟ್ಯಾನ್ಸಾ ಇದು. ಪದಾರ್ಥವೂ ಇದೆ, ಪರಮಾತ್ಮನ ಚೈತನ್ಯವೂ ಇದೆ. ಈಗ ಆ ಪರಮಾತ್ಮನ ಚೈತನ್ಯ ಪದಾರ್ಥವನ್ನು ಪ್ರವೇಶ ಮಾಡಿ ಆ ಪದಾರ್ಥವನ್ನು ತೀಡಿ ಅದಕ್ಕೆ ರೂಪಗಳನ್ನು ಕೊಡಬೇಕು. ನಾನಾ ಪ್ರಾಣಿಗಳು, ನಾನಾ ಸಸ್ಯಗಳು, ನಾನಾ ಜಂತುಗಳು, ನಾನಾ ರೀತಿಯ ಮನುಷ್ಯರು, ಇದನ್ನೆಲ್ಲ ಸೃಷ್ಟಿ ಮಾಡಬೇಕಾಗಿತ್ತು. ಹಾಗೆ ಸೃಷ್ಟಿ ಮಾಡಲಿಕ್ಕೋಸ್ಕರ ಅಧ್ಯಾತ್ಮ ಜೀವರುಗಳನ್ನು ಸೃಷ್ಟಿ ಮಾಡಿದ್ರು. 4ನೆಯ ಹಂತ, ಅದು 4ನೆಯ ಸ್ಟ್ಯಾನ್ಸಾ. ಅಧ್ಯಾತ್ಮ ಜೀವರುಗಳ ಸೃಷ್ಟಿಯ ನಂತರ ಅಧ್ಯಾತ್ಮ ಜೀವರುಗಳು ಯಾವಾಗ ಪದಾರ್ಥ ಪ್ರಪಂಚವನ್ನು ತೀಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಆಗ ಕೋಟ್ಯಾಂತರ ಸೌರವ್ಯೂಹಗಳ ಸೃಷ್ಟಿಯಾಯಿತು. ಆ ಕೋಟ್ಯಾಂತರ ಸೌರವ್ಯೂಹಗಳು ಅಂದರೆ ಪ್ರತಿ ಸೌರವ್ಯೂಹಕ್ಕೂ ಒಬ್ಬ ಸೂರ್ಯ, ಆ ಸೂರ್ಯನ ಸುತ್ತಲೂ ಏನಿರುತ್ತೆ? ಗ್ರಹಗಳು ಆ ಸೂರ್ಯನನ್ನು ಏನು ಮಾಡ್ತಾ ಇರ್ತವೆ? ಸುತ್ತಾ ಇರ್ತವೆ. ಕೋಟ್ಯಾಂತರ ಸೌರವ್ಯೂಹಗಳ ಸೃಷ್ಟಿಯಾಯಿತು ಈ ಜಗತ್ತಿನಲ್ಲಿ. ಅಂಥ ಕೋಟ್ಯಾಂತರ ಸೌರವ್ಯೂಹಗಳಲ್ಲಿ ಒಂದು ಸೌರವ್ಯೂಹ ನಮ್ಮ ಸೂರ್ಯ ನಾರಾಯಣನಿಗೆ ಸಂಬಂಧಪಟ್ಟ ಸೌರವ್ಯೂಹ. ಅದಕ್ಕೆ 5ನೆಯ ಹಂತ ಕ್ರಿಯೇಷನ್ ಆಫ್ ಸೋಲಾರ್ ಸಿಸ್ಟಮ್. 5th ಸ್ಟೇಜ್ ಇಸ್ ಕ್ರಿಯೇಷನ್ ಆಫ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹದ ಸೃಷ್ಟಿ. ಸೌರವ್ಯೂಹದ ಸೃಷ್ಟಿಯಾದ ಮೇಲೆ ಈ ಸೌರವ್ಯೂಹದಲ್ಲಿ ಪೃಥ್ವಿ ಗೋಳಮಾಲೆಯ ಸೃಷ್ಟಿಯಾಗಬೇಕಾಗಿತ್ತು. ಸೌರವ್ಯೂಹದಲ್ಲಿ 10 ಯೋಜನೆಗಳಿವೆ. 10 ಯೋಜನೆಗಳಲ್ಲಿ ಒಂದು ಯೋಜನೆ ಪೃಥ್ವಿ ಗ್ರಹದ ಯೋಜನೆ. ಆ ಪೃಥ್ವಿ ಗ್ರಹದ ಯೋಜನೆಯನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆ ಸೌರವ್ಯೂಹದ ಸೃಷ್ಟಿಯ ಜೊತೆಗೆ ಪೃಥ್ವಿ ಗ್ರಹಮಾಲೆಯ ಯೋಜನೆಯನ್ನು 6ನೆಯ ಹಂತ 6th ಸ್ಟ್ಯಾನ್ಸಾ 6ಅಲ್ಲಿ ಅದು ಬರುತ್ತೆ. 7ನೆಯ ಸ್ಟ್ಯಾನ್ಸಾನಲ್ಲಿ ಪೃಥ್ವಿ, ಆ ಪೃಥ್ವಿಯ ಯೋಜನೆ ಇದೆಲ್ಲ ಸೃಷ್ಟಿ ಮಾಡಿದ ಮೇಲೆ ಈ ಪೃಥ್ವಿಯ ಮೇಲೆ ಜೀವರುಗಳ ಸೃಷ್ಟಿ ನಡೀತು. ಮನುಷ್ಯ ಸೃಷ್ಟಿ, ಮನುಷ್ಯರು ಹೇಗೆ ಬೆಳೆದರೂ, ಯಾವ ಹಂತಗಳಲ್ಲಿ ಬೆಳೀತಾ ಹೋದರೂ, ಈಗ ಮನುಷ್ಯನ ಸೃಷ್ಟಿ ಯಾವ ಹಂತವನ್ನು ತಲುಪಿದೆ, ಮುಂದೆ ಭವಿಷ್ಯದಲ್ಲಿ ಏನಿದೆ ಎಲ್ಲ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಬರುತ್ತೆ.
ಇದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾಗ ನಾನು ಕಳೆದ ಒಂದು ತರಗತಿಯಲ್ಲಿ ಸೀಕ್ರೆಟ್ ಡಾಕ್ಟ್ರಿನಿಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಅತಿ ಮುಖ್ಯ ನಿಯಮವನ್ನು ನಿಮಗೆ ಹೇಳಿದ್ದೆ. ಆ ನಿಯಮದ ಹೆಸರೇನೆಂದರೆ ಅಗತ್ಯ ಏಕತ್ವದ ನಿಯಮ, ಅಂದರೆ ಡಾಕ್ಟ್ರಿನ್ ಆಫ್ ಎಸೆನ್ಷಿಯಲ್ ಒನ್ನೆಸ್. ಈ ಜಗತ್ತನ್ನು ನೀವು ನೋಡಿದರೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆಯಾ, ಒಂದಿದ್ದ ಹಾಗೆ ಇನ್ನೊಂದು ಪರ್ಫೆಕ್ಟ್ ಆಗಿ ಹಾಗೆ ಇದೆಯಾ? ನೀವೇ ಹೇಳಿ, ಹೇಗಿದೆ? ಯಾವುದೊಂದನ್ನು ನೋಡಿದ್ರೆ ಬೇರೆ ಎಲ್ಲವೂ ಅದೇ ಥರ ಇದೆ ಅನಿಸುತ್ತಾ, ಇಲ್ಲ ಒಂದೊಂದು ಥರ ಇದೆಯಾ? ಒಂದೇ ಮನೆಯಲ್ಲಿರೋ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೇನೆ ಒಂದೇ ತಂದೆ ತಾಯಿಗೆ ಹುಟ್ಟಿದವರು ಎಷ್ಟೊಂದು ಭಿನ್ನ ಪ್ರಕೃತಿಗಳನ್ನು ಹೊಂದಿದ್ದಾರೆ, ಹೌದಾ ಅಲ್ವಾ? ಬಹಳ ಮಟ್ಟಿಗೆ ನೋಡಲಿಕ್ಕೆ ರೂಪವೂ ಬೇರೆ, ಆಕಾರವೂ ಬೇರೆ, ಎಷ್ಟೋ ಸಂದರ್ಭಗಳಲ್ಲಿ ಬಣ್ಣವೂ ಬೇರೆ, ಸ್ವಭಾವವೂ ಬೇರೆ, ನಡವಳಿಕೆ ಬೇರೆ, ಹವ್ಯಾಸಗಳು ಬೇರೆ, ಬೆಳವಣಿಗೆ ಬೇರೆ. ಒಂದೇ ಮನೆಯ ಒಂದೇ ತಂದೆ ತಾಯಿಯ ಮಕ್ಕಳಲ್ಲೇ ನೀವು ಸಾಮ್ಯವನ್ನು ನೋಡಲ್ಲ ಅಂದರೆ ಎಷ್ಟು ಕೋಟಿ ಜನರಿದ್ದಾರೋ ಇಲ್ಲಿ ಪ್ರಪಂಚದಲ್ಲಿ? 830 ಕೋಟಿ ಮನುಷ್ಯರು, 830 ಕೋಟಿ ಮನುಷ್ಯರು ಭೂಮಂಡಲದ ಮೇಲೆ ಈಗ ವಾಸ ಮಾಡ್ತಿದ್ದಾರಂತೆ. ಭೂಮಂಡಲ ಅಕಾಮಡೇಟ್ ಮಾಡಲಿಕ್ಕಾಗೋದು ಬರೀ 350 ಕೋಟಿ ಜನರಿಗೆ, ಆದರೆ ಈಗ ಡಬಲ್ಗಿಂತ ಜಾಸ್ತಿ ಆಗೋಗಿದೆ. ಭೂಮಿಗೆ ಭಾರ ವಿಪರೀತವಾಗಿದೆ ಭೂಮಿಗೆ ಭಾರ. ಇಷ್ಟು ಭಾರವನ್ನು ಹೊತ್ಕೊಂಡು ಈ ಭೂಮಿ ಅಂತರಿಕ್ಷದಲ್ಲಿ ಸುತ್ತಾ ಇದೆ. ಯಾವ ವೇಗದಲ್ಲಿ ಸುತ್ತಾ ಇದೆ? ಗಂಟೆಗೆ 70,000 ಕಿಲೋಮೀಟರ್ ವೇಗದಲ್ಲಿ ಸುತ್ತಾ ಇದೆ. ನಾನು ನಿಮಗೆ ವಿಜ್ಞಾನ ಸ್ವಲ್ಪ ತಿಳಿಸ್ತಾ ಇದ್ದೀನಿ ಇಲ್ಲಿ. ಭೂಮಿ ಇಟ್ ಈಸ್ ಎ ಸ್ಪೇಸ್ ಶಿಪ್. ಇದು ಅಂತರಿಕ್ಷದ ಒಂದು ನೌಕೆ. ನಾವು ಹೇಗೆ ರಾಕೆಟ್ನ ಬಿಟ್ಟು ಅಥವಾ ಸ್ಯಾಟಲೈಟ್ನ ಬಿಟ್ಟು ಭೂಮಿಯನ್ನೆಲ್ಲ ಸುತ್ತಿಸ್ತೀವೋ, ಅದೇ ಥರ ಆ ಭಗವಂತ ಭೂಮಿ ಎಂಬ ಒಂದು ಗ್ರಹವನ್ನು ಸೃಷ್ಟಿ ಮಾಡಿ ಆ ಭೂಮಿಯನ್ನು ಸೂರ್ಯನ ಸುತ್ತಲೂ ಸುತ್ತುವಂತೆ ಮಾಡಿದ್ದಾನೆ. ಈ ಭೂಮಿ ವೇಗವಾಗಿ ತಿರುಗ್ತಾ ಇದೆ. ಹೇಗೆ ತಿರುಗ್ತಾ ಇದೆ ಅಂತಂದರೆ, ಬುಗುರಿ ತಿರುಗುತ್ತಲ್ಲ ಹಾಗೆ ತಿರುಗುತ್ತೆ. ಬುಗುರಿ ತಿರುಗ್ತಾ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಆದರೆ ಇದು ಹಾಗಲ್ಲ, ತಿರುಗ್ತಾ ಏನು ಮಾಡುತ್ತೆ? ಸೂರ್ಯನ ಸುತ್ತಲೂ ಸುತ್ತುತ್ತೆ. ಯಾವ ವೇಗದಲ್ಲಿ ಸುತ್ತಾ ಇದೆ ಭೂಮಿ? ಗಂಟೆಗೆ 70,000 ಕಿಲೋಮೀಟರ್, ಸೆಕೆಂಡಿಗೆ 30 ಕಿಲೋಮೀಟರ್. ನಿಮ್ಮ ಯಾವ ವಾಹನನೂ ಆ ಸ್ಪೀಡ್ನಲ್ಲೇ ಹೋಗಲ್ಲ, ಯಾವ ವಾಹನನೂ ಹೋಗಲ್ಲ. ಆ ಸ್ಪೀಡಲ್ಲಿ ಭೂಮಿ ಸುತ್ತಾ ಇದೆ. ನಿಮಗೆ ಗೊತ್ತಾಗ್ತಿದೆಯಾ? ಅದು ಭ್ರಮೆ. ಆ ಭಗವಂತನ ಸೃಷ್ಟಿ ಹೇಗಿದೆ ನೋಡಿ. ಆ ಭಗವಂತನ ಸೃಷ್ಟಿ ಎಷ್ಟು ವಿಜೃಂಭಣೆಯಿಂದ ಕೂಡಿದೆ ಅಂತ ಅಂದರೆ, ತಿರುಗ್ತಾ ಇರೋ ಭೂಮಿ, ಅದರ ಚಲನೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಉತ್ತರ, ಪಶ್ಚಿಮ, ದಕ್ಷಿಣ, ಪೂರ್ವ ದಿಕ್ಕುಗಳನ್ನು ಮಾಡ್ಕೊಂಡಿದ್ದೀವಿ. ಈ ದಿಕ್ಕುಗಳಿಗೆ ಅರ್ಥವೇ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ. ಭೂಮಿ ಒಂದು ಜಾಗದಲ್ಲಿ ಇದ್ದರೆ ಆ ದಿಕ್ಕುಗಳಿಗೆ ಅರ್ಥ. ಆದರೆ ಭೂಮಿ ಏನು ಮಾಡ್ತಿದೆ? ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಆ ದಿಕ್ಕುಗಳು ಏನಾಗುತ್ತೆ? ದಿಕ್ಕುಗಳು ಬದಲಾಗ್ತಾ ಹೋಗುತ್ತೆ. ಖಂಡಿತ ಬದಲಾಗ್ತಾ ಹೋಗುತ್ತೆ, ಹೌದಾ ಅಲ್ವಾ? ಖಂಡಿತ. ಇರಲಿ, ಈಗ ನಾನು ಯಾಕೆ ವಿಷಯಗಳೆಲ್ಲ ಹೇಳ್ತಿದ್ದೀನಿ ಅಂದರೆ, ಸೃಷ್ಟಿ ಎಷ್ಟು ಅದ್ಭುತವಾದದ್ದು. ಆದರೆ ಇಂಥ ಸೃಷ್ಟಿಯಲ್ಲಿ ಇಷ್ಟೊಂದು ವೈವಿಧ್ಯತೆಗಳಿದ್ದರೂ ಆ ಎಲ್ಲ ವೈವಿಧ್ಯತೆಗಳ ಹಿಂದೆ ಅಗತ್ಯ ಏಕತ್ವವೂ ಇದೆ. ಅಂದರೆ ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ. ಒಂದೇ ಮೂಲದಿಂದ ಬಂದಿರೋದ್ರಿಂದ ಈ ವೈವಿಧ್ಯತೆಗಳನ್ನೆಲ್ಲ ಕಿತ್ತು ಬಿಸಾಡಿದರೆ ನಾವೆಲ್ಲ ಆ ಏಕತತ್ವದ ಚೈತನ್ಯವನ್ನೇ ಹೊಂದಿದ್ದೇವೆ. ನಾನು ನೋಡ್ಲಿಕ್ಕೆ ಬೇರೆ ಇರ್ಬೋದು, ನೀವು ನೋಡ್ಲಿಕ್ಕೆ ಬೇರೆ ಇರ್ಬೋದು, ನನ್ನ ತಮ್ಮ ಬೇರೆ ಇರ್ಬೋದು, ನಮ್ಮ ತಂದೆ ಬೇರೆ ಇರ್ಬೋದು, ಬಂಧುಗಳು ಬೇರೆ ಇರ್ಬೋದು, ಸ್ನೇಹಿತರು ಬೇರೆ ಇರ್ಬೋದು. ಇದೆಲ್ಲ ರೂಪ, ಆಕಾರ, ಶರೀರ, ಚರ್ಮ, ನಮ್ಮ ನಡವಳಿಕೆ, ನಮ್ಮ ಬುದ್ಧಿ, ಇವುಗಳ ಆಧಾರದ ಮೇಲೆ ಬೇರೆ ಬೇರೆ ಇದ್ದೀವಿ. ಇದನ್ನೆಲ್ಲ ಕಿತ್ತು ಬಿಸಾಕಿ ಸತ್ತ ಮೇಲೆ ಏನಾಗ್ತೀವಿ? ಸ್ಥೂಲ ಶರೀರ ಹೊರಟೋದ್ಮೇಲೆ ಉಳಿಯೋದು ಯಾವುದು? ಸೂಕ್ಷ್ಮ ತತ್ವ. ಯಾವುದದು ಸೂಕ್ಷ್ಮ ತತ್ವ? ಆತ್ಮ. ಆ ನನ್ನ ಆತ್ಮ, ಅದಕ್ಕೆ ಸಾವಿಲ್ಲ, ಅದಕ್ಕೆ ಹುಟ್ಟು ಇಲ್ಲ, ಅದು ಅವಿನಾಶಿ. ಆ ಅವಿನಾಶಿಯಾದ ಶಾಶ್ವತ ತತ್ವ ಏನಿದೆ, ನನ್ನೊಳಗೇನಿದೆಯೋ ಅದೇ ತತ್ವವೇ
ನಿಮ್ಮೊಳಗೂ ಇದೆ, ನನ್ನ ಬಂಧುಗಳಲ್ಲಿದೆ, ನನ್ನ ತಂದೆ ತಾಯಿಯರಲ್ಲಿದೆ, ನನ್ನ ತಮ್ಮನಲ್ಲಿದೆ, ಅಣ್ಣನಲ್ಲಿದೆ, ಅಕ್ಕನಲ್ಲಿದೆ, ತಂಗಿಯಲ್ಲಿದೆ. ಅಂದರೆ ಈ ಶರೀರ ಬಿದ್ದೋದ ಮೇಲೆ, ಕಳಚಿ ಹೋದ ಮೇಲೆ ಆತ್ಮಗಳೆಲ್ಲ ಒಂದೇ ಪರಮಾತ್ಮನ ಚೈತನ್ಯದ ಕಿಡಿಗಳು. ಹಾಗಾಗಿ ಆ ಆತ್ಮಗಳ ನಡುವೆ ಯಾವ ಭೇದವೂ ಇಲ್ಲ, ಅದು ಏಕತ್ವ. ಅಂಥ ಏಕತ್ವವನ್ನು ಅರ್ಥ ಮಾಡ್ಕೊಳ್ಳೋವಾಗ ಶ್ರೇಣೀಕೃತ ವರ್ಗಗಳ ನಿಯಮ ಅಂತ ಒಂದು ಬರುತ್ತೆ, ಡಾಕ್ಟ್ರಿನ್ ಆಫ್ ಹೈರಾರ್ಕಿ ಅಂತ. ಈ ಸೃಷ್ಟಿ ಅಷ್ಟು ಸರಳವಾದ ಸುಲಭವಾದ ವಿಚಾರವಲ್ಲ, ಬಹಳ ಸಂಕ್ಲಿಷ್ಟವಾದಂಥ ವಿಚಾರ. ಸೃಷ್ಟಿಯಲ್ಲಿ ಎಲ್ಲೆಲ್ಲೋ ಶ್ರೇಣೀಕೃತ ವರ್ಗಗಳ ನಿಯಮ, ಹೈರಾರ್ಕಿ, ಡಾಕ್ಟ್ರಿನ್ ಆಫ್ ಹೈರಾರ್ಕಿ ಅಂತ. ಪ್ರತಿಯೊಂದು ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಅಂದರೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಇದೆ ಇದರಲ್ಲಿ. ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ಶ್ರೇಣೀಕೃತ ವರ್ಗಗಳ ನಿಯಮ ಅಂತ ಕರೀತಾರೆ. ಈ ನಿಯಮ ಎಲ್ಲೆಲ್ಲೂ ಕಂಡುಬರುತ್ತೆ, ಸಣ್ಣ ಪರಮಾಣುವಿನಿಂದ ಹಿಡಿದು ದೊಡ್ಡ ನೀಹಾರಿಕೆಯವರೆಗೆ. ನೀಹಾರಿಕೆ ಅಂದರೆ ಗ್ಯಾಲಕ್ಸಿ. ಸಣ್ಣ ಪರಮಾಣುವಿನಿಂದ ದೊಡ್ಡ ನೀಹಾರಿಕೆಯವರೆಗೆ ಎಲ್ಲೆಲ್ಲೂ ಈ ಶ್ರೇಣೀಕೃತ ವ್ಯವಸ್ಥೆ ಕಾಣುತ್ತೆ. ಶ್ರೇಣೀಕೃತ ವ್ಯವಸ್ಥೆ ಅಂದರೆ ಏನು? ಎತ್ತರದಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಕೂತಿರ್ತಾನೆ, ಅವನ ಕೆಳಗಡೆ ಸಬಾರ್ಡಿನೇಟ್ಸ್ ಕೆಳಗಡೆ ಬರ್ತಾರೆ. ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೆಳಗಡೆ MP ಗಳು ಬರ್ತಾರೆ. ಪ್ರತಿ ಕ್ಯಾಬಿನೆಟ್ಟು ಮತ್ತು MP ಗಳು ಪಾರ್ಲಿಮೆಂಟ್ನಲ್ಲಿರ್ತಾರೆ. ಅವರಿಗೆ ಒಂದು ಆಫೀಸ್ ಇರುತ್ತೆ, ಮಿನಿಸ್ಟ್ರಿ ಆಫ್ ಹೆಲ್ತ್, ಮಿನಿಸ್ಟ್ರಿ ಆಫ್ ಲೇಬರ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಇರಿಗೇಷನ್. ಈ ಥರ ಒಬ್ಬೊಬ್ಬ ಮುಖ್ಯ ಅಧಿಕಾರಿಯ ಕೆಳಗಡೆ ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ನಲ್ಲಿ ಚೀಫ್ ಕಮಿಷನರ್ ಇರ್ತಾನೆ. ಚೀಫ್ ಕಮಿಷನರ್ ಕೆಳಗಡೆ ಡೆಪ್ಯೂಟಿ ಕಮಿಷನರ್ ಇರ್ತಾರೆ. ಡೆಪ್ಯೂಟಿ ಕಮಿಷನರ್ ಕೆಳಗಡೆ ಅಡಿಷನಲ್ ಕಮಿಷನರ್ಸ್ ಇರ್ತಾರೆ. ಅವ್ರ ಕೆಳಗಡೆ ಅಸಿಸ್ಟೆಂಟ್ ಕಮಿಷನರ್ಸ್ ಇರ್ತಾರೆ. ಅಸಿಸ್ಟೆಂಟ್ ಕಮಿಷನರ್ಸ್ ಕೆಳಗಡೆ ಕ್ಲರ್ಕ್ಗಳಿರ್ತಾರೆ, ಸೀನಿಯರ್ ಕ್ಲರ್ಕ್ಗಳಿರ್ತಾರೆ, ಜೂನಿಯರ್ ಕ್ಲರ್ಕ್ಗಳಿರ್ತಾರೆ. ಇದೊಂದು ವ್ಯವಸ್ಥೆ. ನೀವು ಆಫೀಸ್ಗೆ ಹೋದರೆ ನಿಮ್ಮ ಫೈಲ್ಗಳು ಮೂವ್ ಆಗಬೇಕಂದ್ರೆ ಕೆಳಗಡೆಯಿಂದ ಮೇಲ್ಗಡೆಗೆ, ಹೌದಾ ಅಲ್ವಾ? ಕ್ಲರ್ಕ್ ಇರ್ತಾನೆ, ಅವನಿಂದ ಬೆಂಚ್ ಕ್ಲರ್ಕು, ಸೀನಿಯರ್ ಕ್ಲರ್ಕು, ಡಿವಿಷನ್ ಹೆಡ್ಡಿಂದ ಆಫೀಸರಿಂದ ಅಸಿಸ್ಟೆಂಟ್ ಕಮಿಷನರು, ಆಮೇಲೆ ಅಲ್ಲಿಂದ ರೆಸ್ಪೆಕ್ಟಿವ್ ಅಡಿಷನಲ್ ಮಿನಿಸ್ಟ್ರಿಂದ ಚೀಫ್ ಮಿನಿಸ್ಟ್ರು, ಹೀಗೆ ಫೈಲ್ ಮೂವ್ ಆಗುತ್ತೆ. ಇದನ್ನು ಶ್ರೇಣೀಕೃತ ವರ್ಗಗಳು ಅಂತ ಕರೀತಾರೆ. ನಾವಿದನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ. ಇಂಥ ಆಡಳಿತ ವ್ಯವಸ್ಥೆ ಸೃಷ್ಟಿಯಲ್ಲೇ ಇದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿದೆ. ಆ ಡಿಪಾರ್ಟ್ಮೆಂಟ್ಗಳಿಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಈ ಶ್ರೇಣೀಕೃತ ವರ್ಗಗಳು ಇವೆ. ನಾನು ಕೆಲವು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಪೊಲೀಸ್ ಇಲಾಖೆಯಲ್ಲಿ ಹೇಗಿರುತ್ತೆ, ಆರೋಗ್ಯ ಇಲಾಖೆಯಲ್ಲಿ ಹೇಗಿರುತ್ತೆ ಅಂತ ನೋಡಿ. ಶ್ರೇಣೀಕೃತ ವರ್ಗ ನಮ್ಮ ದಿನನಿತ್ಯದ ಆಡಳಿತಾತ್ಮಕ ವಿಭಾಗಗಳಲ್ಲಿ ಹೇಗಿದೆಯೋ ಹಾಗೆ ಸೃಷ್ಟಿಯಲ್ಲಿ ಹೇಗಿದೆ ಅಂತ ಅಂದರೆ, ಸೃಷ್ಟಿಯಲ್ಲಿ ಮುಖ್ಯವಾಗಿ 2 ಭಾಗಗಳು ಬರುತ್ತೆ, ಸ್ಪಿರಿಟ್ ಅಂಡ್ ಮ್ಯಾಟರ್. ಸ್ಪಿರಿಟ್ ಅಂದರೆ ಚೈತನ್ಯ ಅಥವಾ ಪ್ರಜ್ಞೆ, ಮೂಲ ಚೈತನ್ಯ. ನಮ್ಮ ಒಳಗಡೆ ಮಿಡಿತಾ ಇರೋದು ಯಾವುದೋ ಮೂಲ ಚೈತನ್ಯವೇ. ನಮ್ಮ ಆತ್ಮ ಇನ್ನೇನೂ ಅಲ್ಲ, ಆತ್ಮದ ಲಕ್ಷಣ ಚೈತನ್ಯ. ಆ ಚೈತನ್ಯ ಅನ್ನೋದು ಒಳಗೆ ಮಿಡಿತಾ ಇರೋದ್ರಿಂದ ಈ ಶರೀರ ಬದುಕಿದೆ. ಆ ಚೈತನ್ಯ ಅಥವಾ ಆತ್ಮ ಹೊರಗಡೆ ಹೊರಟೋದ್ರೆ ಈ ಶರೀರ ಬಿದ್ದೋಗುತ್ತೆ, ಕೆಳಗೆ ಕಳಚಿ ಬಿದ್ದೋಗುತ್ತೆ. ಈ ಶರೀರ ಪದಾರ್ಥ, ಮ್ಯಾಟರ್. ಆ ಮ್ಯಾಟರ್ನ ಒಳಗೆ ಆತ್ಮ ಇರೋದ್ರಿಂದ ಇಲ್ಲಿ ಜೀವ ಸಂಚಾರ ನಡೀತಾ ಇದೆ. ಆ ಆತ್ಮವೇ ಪ್ರಜ್ಞೆ. ಹಾಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನು 2 ಭಾಗ ಮಾಡ್ಬೋದು, ಪ್ರಜ್ಞೆ ಮತ್ತು ಪದಾರ್ಥ. ಆ ಮಧ್ಯದಲ್ಲಿ ಜೀವ ಅಂತ ಬರುತ್ತೆ, ಅದರ ಬಗ್ಗೆ ಹೋಗೋದು ಬೇಡ ಈಗ. ಲೆಟ್ ಅಸ್ ನಾಟ್ ಗೋ ಇನ್ ಟು ದಟ್. ಮತ್ತು ಪ್ರಜ್ಞೆ ಈ ಪದಾರ್ಥಗಳೆಂಬ 2 ಭಾಗ ಇದೆಯಲ್ಲ. ಈಗ ನೋಡಿ, ಈ ಟೇಬಲ್ ಏನು ಪದಾರ್ಥ, ಆದರೆ ಈ ಪದಾರ್ಥದ ಒಳಗೆ ಪ್ರಜ್ಞೆ ಇದೆಯಾ? ಖಂಡಿತ ಇದೆ. ಕಾರಣ ಇದೇನರಿಂದ ಮಾಡಲ್ಪಟ್ಟಿದೆ? ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ ಪರಮಾಣುವಿನಲ್ಲೂ ಏನು ಮಿಡಿತಾ ಇದೆ? ಚೈತನ್ಯ ಮಿಡಿತಾ ಇದೆ. ಆದರೆ ಆ ಚೈತನ್ಯ ಇದ್ರ ಒಳಗೆ ಮಿಡಿತಿರೋ ಚೈತನ್ಯದಷ್ಟು ಬೆಳೆದಿಲ್ಲ.
ಅದಕ್ಕೆ ಅದು ಜಡವಾಗಿ ಸುಮ್ಮನೆ ಕುಳಿತುಕೊಂಡು. ಅರ್ಥ ಆಗ್ತಿದೆಯಾ? ಇಲ್ಲಿರೋ ಚೈತನ್ಯ ಬಹಳಷ್ಟು ಬೆಳೆದಿದೆ, ಮಿಡಿತಿದೆ. ಆ ಚೈತನ್ಯ ಚೆನ್ನಾಗಿ ಅಭಿವ್ಯಕ್ತವಾಗ್ತಾ ಇದೆ. ಅಭಿವ್ಯಕ್ತವಾಗಲಿಕ್ಕೆ ಬೇಕಾದಂತಹ ಸಮಂಜಸವಾದ ಶರೀರವನ್ನು ಸಹ ಅದು ಪ್ರವೇಶ ಮಾಡಿದೆ. ಹಾಗಾಗಿ ಇದು ಜೀವಿಯಾಗಿ ತೋರ್ತಾ ಇದೆ. ಜಗತ್ತಿನಲ್ಲಿ ಎಲ್ಲೆಲ್ಲೂ ಪದಾರ್ಥವಿದೆ, ಪದಾರ್ಥದ ಒಳಗಡೆ ಗುಪ್ತವಾಗಿ ಚೈತನ್ಯ ಸೇರಿರುತ್ತೆ. ಆ ಚೈತನ್ಯ ಅನ್ನೋದನ್ನೇ ಪ್ರಜ್ಞೆ ಅಂತ ಕರೆಯೋದು. ಕಾನ್ಷಿಯಸ್ನೆಸ್ ಈಸ್ ಈಕ್ವೇಟೆಡ್ ವಿತ್ ಆತ್ಮ ಚೈತನ್ಯ. ಅದು ಇಂಟೆಲಿಜೆನ್ಸ್ ಅಥವಾ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದು. ಮ್ಯಾಟರ್ ಅಂದರೆ ಪದಾರ್ಥ, ಆ ಪದಾರ್ಥ ರೂಪಗಳಿಗೆ ಸಂಬಂಧಪಟ್ಟಿದ್ದು. ಈಗ ನನ್ನನ್ನು ಯಾವುದೋ ಒಂದು ರೂಪ ನನಗಿದೆ, ಆ ರೂಪವನ್ನು ಕಂಡು ಜನ ನನ್ನನ್ನು ಗುರುತಿಸ್ತಾರೆ. ಈ ರೂಪಕ್ಕೆ ಕಾರಣ ಆತ್ಮವಲ್ಲ, ಈ ರೂಪಕ್ಕೆ ಕಾರಣ ನನ್ನಲ್ಲಿರೋ ಪದಾರ್ಥ. ಆ ಪದಾರ್ಥ ಹೇಗೆ ಸಂಯೋಜನೆ ಹೊಂದಿದೆಯೋ ಅದರ ಮೇಲೆ ನನಗೊಂದು ರೂಪ ಅನ್ನೋದು ಬಂದಿದೆ. ಸೊ ರೂಪಗಳು ಪದಾರ್ಥಕ್ಕೆ ಸಂಬಂಧಪಟ್ಟಿದ್ದು, ಬುದ್ಧಿವಂತಿಕೆ ಇಂಟೆಲಿಜೆನ್ಸ್ ಅನ್ನೋದು ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಆತ್ಮ ಬರುತ್ತೋ ಆ ಆತ್ಮ ಇಂಟೆಲಿಜೆನ್ಸ್ ಅನ್ನೋ ಡಿವಿಷನ್ಗೆ ಸಂಬಂಧಪಟ್ಟಿರೋದು. ಅಲ್ಲಿ ಮಾಹಿತಿ ಇರುತ್ತೆ, ಅಲ್ಲಿ ಬುದ್ಧಿವಂತಿಕೆ ಇರುತ್ತೆ, ಬುದ್ಧಿಮತ್ತೆ ಇರುತ್ತೆ. ಎಲ್ಲೆಲ್ಲಿ ಪದಾರ್ಥ ಬಂದಿರುತ್ತೋ ಅಲ್ಲೆಲ್ಲ ಅದು ರೂಪಗಳಿಗೆ ಸಂಬಂಧಪಟ್ಟಿದ್ದು. ಈಗ ನೋಡಿ, ಬುದ್ಧಿವಂತಿಕೆ ಅಂದರೆ ಒಂದು ಪ್ಲಾನ್, ಅದು ಯೋಜನೆ, ಮಾಹಿತಿ, ವ್ಯವಸ್ಥೆ, ಒಂದು ಪೂರ್ವ ಕಲ್ಪಿತ ಯೋಜನೆ, ಅದು ಬುದ್ಧಿವಂತಿಕೆ. ಈಗ ನೀವು ಮನೆ ಕಟ್ಟಬೇಕು, ಮನೆ ಕಟ್ಟಕ್ಕೆ ಮೊದಲು ಏನು ತಯಾರು ಮಾಡ್ತೀರಿ? ಪ್ಲ್ಯಾನ್. ಆ ಪ್ಲ್ಯಾನ್ನ ತಯಾರು ಮಾಡಬೇಕಂದ್ರೆ ಏನಿರಬೇಕು? ಬುದ್ಧಿವಂತಿಕೆ ಇರಬೇಕು. ಸರಿ, ಪ್ಲ್ಯಾನ್ ಏನೋ ತಯಾರಾಗೋಯ್ತು ಸರ್, ಪ್ಲ್ಯಾನ್ ಇದೆ, ಆಗೋಯ್ತು ಸರ್ ನನ್ನ ಮನೆ ಅಂದರೆ ಆಗುತ್ತಾ? ಇಲ್ಲ. ಆ ಪ್ಲ್ಯಾನ್ನ ಏನು ಮಾಡಬೇಕು? ಪ್ಲ್ಯಾನ್ನ ಕಾರ್ಯಗತಗೊಳಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಕಾರ್ಯಗತಗೊಳಿಸಿದಾಗ ಅದು ಕಟ್ಟಡ ಅನ್ನೋದೇನಾಗುತ್ತೆ? ಕಟ್ಟಡ ಅನ್ನೋದು ನಿರ್ಮಿಸಲ್ಪಡುತ್ತೆ. ಆ ಕಟ್ಟಡ ನಿರ್ಮಿಸ್ಲಿಕ್ಕೆ ಪದಾರ್ಥ ಬೇಕು. ಬರೀ ಪದಾರ್ಥ ಇದ್ರೆ ಪ್ರಯೋಜನ ಇಲ್ಲ. ಆ ಪದಾರ್ಥವನ್ನು ಹೇಗೆ ಜೋಡಿಸ್ಬೇಕು, ಹೇಗೆ ಕಟ್ಟಬೇಕು ಅನ್ನೋ ಒಂದು ಯೋಜನೆ ಇರಬೇಕು. ಆ ಯೋಜನೆ ಅನ್ನೋದು ಬುದ್ಧಿವಂತಿಕೆ ಆದರೆ, ಆ ಬುದ್ಧಿವಂತಿಕೆಯನ್ನು ಬಳಸಿ ರೂಪಗಳನ್ನು ತೀಡಬೇಕಾಗತ್ತೆ. ರೂಪಗಳನ್ನು ಇರಲಿ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವರಣೆ ಇದೆ. ನಮ್ಮ ಆಡಳಿತಾತ್ಮಕ ವಿಭಾಗ ಇದೆಯಲ್ಲ, ನಮ್ಮ ಗೌರ್ಮೆಂಟಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟರಿಯೇಟ್ ಮತ್ತು ಡೈರೆಕ್ಟರೇಟ್ ಅಂತ ಇರುತ್ತೆ. ಸೆಕ್ರೆಟರಿಯೇಟ್ ಆಫೀಸ್ ಇದೆ ವಿಧಾನಸೌಧ ಹತ್ರ. ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ. ಸೆಕ್ರೆಟರಿಯೇಟ್ ಆಫೀಸು. ಓಕೆ, ಅವ್ರೇನು ಮಾಡ್ತಾರೆ? ಸೆಕ್ರೆಟರಿಯೇಟ್ ಆಫೀಸಲ್ಲಿ ಎಲ್ಲ ಸೆಕ್ರೆಟರಿಗಳ ಆಫೀಸ್ ಇರುತ್ತೆ. ಹೆಲ್ತ್ ಸೆಕ್ರೆಟರಿ, ಮೈನಿಂಗ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಓಕೆ, ಹೆಲ್ತ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಎಲ್ಲ ಸೆಕ್ರೆಟರಿಗಳ ಆಫೀಸ್ ಇರುತ್ತೆ ಅಲ್ಲಿ. ಆ ಸೆಕ್ರೆಟರಿಯೇಟ್ ಏನು ಮಾಡುತ್ತೆ? ಅದು ಇದಕ್ಕೆ ಸಂಬಂಧಪಟ್ಟಿದ್ದು, ಪ್ರಜ್ಞೆ, ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದು. ಅವರು ಅಲ್ಲಿ ಕೂತ್ಕೊಂಡು ಪಾಲಿಸಿ ಮಾಡ್ತಾರೆ. ಪಾಲಿಸಿ ಮೇಕಿಂಗ್ ಹ್ಯಾಪನ್ಸ್ ಇನ್ ದ ಸೆಕ್ರೆಟರಿಯೇಟ್. ಎಲ್ಲ ಬ್ಲೂ ಪ್ರಿಂಟ್ ತಯಾರಾಗಿರುತ್ತೆ ಅವ್ರ ಹತ್ರ. ಇದೊಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಕು, ಇದೊಂದು ಭಾಗ್ಯವನ್ನು ಜನರಿಗೆ ಕೊಡಬೇಕು. ಈಗ ಇದೆಯಲ್ಲ ಭಾಗ್ಯಗಳು, ನೂರಾರು ಭಾಗ್ಯಗಳಿದೆಯಲ್ಲ, ಈ ಯೋಜನೆಗಳನ್ನೆಲ್ಲ ಮಾಡೋರು ಯಾರೋ? ಸೆಕ್ರೆಟರಿಯೇಟ್. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರೋ? ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇರುತ್ತೆ. ದಟ್ಸ್ ಕಾಲ್ಡ್ ಡೈರೆಕ್ಟರೇಟ್ ಆಫ್ ಎಕ್ಸಿಕ್ಯೂಷನ್ ಅಂದರೆ ಪ್ಲ್ಯಾನನ್ನು ಕಾರ್ಯಗತಗೊಳಿಸುವಂಥ ವಿಭಾಗ. ಅವು ಏನು ಮಾಡ್ತವೆ? ಆ ಪ್ಲ್ಯಾನ್ನ ತಗೊಂಡು ಬಂದು ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಬುದ್ಧಿವಂತಿಕೆಯ ಭಾಗ ಪಾಲಿಸಿ ಮೇಕಿಂಗ್ ಆದರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಕಾರ್ಯಗತಗೊಳಿಸುವಂತಹ ಭಾಗ ಡೈರೆಕ್ಟರೇಟ್ದು. ಇದೇ ಥರ ನಮ್ಮ ಸೃಷ್ಟಿಯಲ್ಲಿ ಸಹ ಇದೆ. ಸೃಷ್ಟಿಯಲ್ಲಿ ಹೇಗಿದೆ ನೋಡಿ, ನಾನಿದು ಹೈರಾರ್ಕಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ನಿಮಗೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹೈರಾರ್ಕಿ ಹೀಗಿರುತ್ತೆ. ಒಂದು ಡಿಪಾರ್ಟ್ಮೆಂಟ್ ತೋರಿಸಿ ಮುಂದೆ ಹೋಗ್ತೀನಿ. ಮಿನಿಸ್ಟರ್ ಆಫ್ ಹೆಲ್ತ್. ಈಗ ಮಿನಿಸ್ಟರ್ ಆಫ್ ಹೆಲ್ತ್ ಯಾರು? ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ದಿನೇಶ್ ಗುಂಡೂರಾಯರು. ಅವರು ಮಿನಿಸ್ಟರ್ ಆಫ್ ಹೆಲ್ತ್. ಅವರು ಈಸ್ ಎ ಮಿನಿಸ್ಟರ್ ಫಾರ್ ಅವರ್ ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಡಿಪಾರ್ಟ್ಮೆಂಟ್.
ಆ ಮಿನಿಸ್ಟರ್ ಆಫ್ ಹೆಲ್ತ್ ಕೆಳಗಡೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಳಗಡೆ ಸೆಕ್ರೆಟರಿ ಫಾರ್ ಹೆಲ್ತ್ ಅಂತ ಇರ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಸೆಕ್ರೆಟರಿಯೇಟ್ನ ಎಲ್ಲ ಸೆಕ್ರೆಟರಿಗಳಲ್ಲಿ ಚೀಫ್ ಸೆಕ್ರೆಟರಿ ಅವರು ಚೀಫ್ ಮಿನಿಸ್ಟರ್ನ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಎಲ್ಲ ಸೆಕ್ರೆಟರಿಯೇಟ್ಗಳೂ ಆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರುತ್ತೆ. ಹೆಲ್ತ್ಗೆ ಒಂದು ಸೆಕ್ರೆಟರಿ ಇರ್ತಾನೆ, ಆತನ ಕೆಳಗಡೆ ಅಡಿಷನಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಆಫ್ ಸೆಕ್ಷನ್, ಕ್ಲರ್ಕ್ಸ್. ಇದೊಂದು ದೊಡ್ಡ ಡಿಪಾರ್ಟ್ಮೆಂಟ್ ಇರುತ್ತೆ. ಇಲ್ಲಿ ಆಡಳಿತ ಇದೊಂದು ಶ್ರೇಣೀಕೃತ ವ್ಯವಸ್ಥೆ. ಈ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಇದೆ. ಹೋಮ್ ಡಿಪಾರ್ಟ್ಮೆಂಟ್, ಯು ಹ್ಯಾವ್ ಮಿನಿಸ್ಟರ್ ಫಾರ್ ಹೋಮ್ ಅಫೈರ್ಸ್. ಯಾರೋ ಮಿನಿಸ್ಟರ್ ಫಾರ್ ಹೋಮ್ ಅಫೈರ್ಸ್ ಈಗ ಪರಮೇಶ್ವರನ್. ಅವ್ರ ಕೆಳಗಡೆ ಒಬ್ಬರು DGP, ADGP, IGP, ಇವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಡೆಸಿಗ್ನೇಷನ್ಸ್. ಓಕೆ, ಕೊನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ತನಕ ಬರ್ತದೆ. ಇರಲಿ, ಇದು ಪೊಲೀಸ್ ಅಡ್ಮಿನಿಸ್ಟ್ರೇಟಿವ್ ಇರಲಿ. ಸೊ ದಿಸ್ ಇಸ್ ಹೌ ದ ಥಿಂಗ್ಸ್ ಹ್ಯಾಪನ್. ಈಗ ನಾವು ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ಗೆ ವಾಪಸ್ ಬರೋಣ. ಯಾಕೆ ನಾನು ಸಾಮಾನ್ಯ ಆಡಳಿತದ ಒಂದು ಉದಾಹರಣೆ ಕೊಟ್ಟೆ ಅಂತಂದರೆ, ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ, ಪಿಂಡಾಂಡೆ ತತ್ ಬ್ರಹ್ಮಾಂಡೆ. ಅಲ್ಲಿ ಏನು ನಡೀತಿದೆಯೋ ಅದೇ ಇಲ್ಲೂ ನಡೀತಾ ಇದೆ. ಅಲ್ಲಿ ಯಾವ ವ್ಯವಸ್ಥೆ ಇದೆಯೋ ಇಲ್ಲೂ ಅದೇ ವ್ಯವಸ್ಥೆ ಇದೆ. ತಿಳಿದೋ ತಿಳಿದೇನೋ ಆ ಶ್ರೇಣೀಕೃತ ವ್ಯವಸ್ಥೆಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಇಂಟೆಲಿಜೆನ್ಸ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟ ವಿಷಯ ಇದು? ಪ್ರಜ್ಞೆಗೆ ಸಂಬಂಧಪಟ್ಟಿದ್ದ ಅಥವಾ ಪದಾರ್ಥಕ್ಕೆ ಸಂಬಂಧಪಟ್ಟಿದ್ದ? ಜೋರಾಗಿ ಹೇಳಿ. ಪ್ರಜ್ಞೆಗೆ. ಪ್ರಜ್ಞೆಯ ಕೆಲಸ ಬುದ್ಧಿವಂತಿಕೆ, ಯೋಜನೆಗಳನ್ನು ಮಾಡೋದು, ಬ್ಲೂ ಪ್ರಿಂಟ್ಗಳನ್ನು ತಯಾರು ಮಾಡೋದು. ದೈವಿ ಸಂಕಲ್ಪ ಅಂತ ಅನ್ನಲ್ಲ, ಆ ಸಂಕಲ್ಪ ಇನ್ನೇನೂ ಅಲ್ಲ, ಅದು ಇಂಟೆಲಿಜೆನ್ಸ್ ಆಫ್ ಗಾಡ್. ಏನದು ದೈವಿ ಸಂಕಲ್ಪ? ಏಕೋಹಂ ಬಹುಸ್ಯಾಂ, ನಾನೊಬ್ಬನೇ ಇದ್ದೇನೆ, ನಾನು ಏನಾಗಬೇಕು? ಅದೊಂದು ಯೋಜನೆ. ಆ ಯೋಜನೆ ಅವನಲ್ಲಿ ಹೊರಬಂದ ತಕ್ಷಣ ವಿ ಕಾಲ್ ಇಟ್ ಆಸ್ ಪ್ರೀಕಾಸ್ಮಿಕ್ ಐಡಿಯೇಷನ್ ಅಂತ ಹೇಳ್ತೀವಿ ನಾವು. ಪ್ರೀಕಾಸ್ಮಿಕ್ ಐಡಿಯೇಷನ್ ಅಂತ ಅಂದರೆ ವಿಶ್ವ ಹುಟ್ಟಲಿಕ್ಕೆ ಮೊದಲೇನೆ ಆ ವಿಶ್ವನಾಯಕನಲ್ಲಿ, ಆ ಪರಬ್ರಹ್ಮನಲ್ಲಿ ವಿಶ್ವ ಹೀಗಿರಬೇಕು ಅನ್ನೋ ಬ್ಲೂ ಪ್ರಿಂಟ್ ಇತ್ತು. ಮನೆ ಕಟ್ಟಕ್ಕೆ ಮೊದಲೇನೆ ಮನೆ ಹೇಗಿರಬೇಕು ಅನ್ನೋಂಥ ಒಂದು ಬ್ಲೂ ಪ್ರಿಂಟ್ ನಮ್ಮಲ್ಲಿ ಇರುತ್ತಾ ಇಲ್ವಾ? ಖಂಡಿತ ಇರುತ್ತೆ. ಹಾಗೆ ಆ ಭಗವಂತನಲ್ಲೂ ಒಂದು ಪ್ರಿಂಟ್ ಇತ್ತು. ಅದು ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಶ್ರೇಣೀಕೃತ ವರ್ಗ ಇದೆ. ಏನಿದು ಶ್ರೇಣೀಕೃತ ವರ್ಗ? ಮೊದಲನೆಯದು ಅತ್ಯಂತ ಎತ್ತರದ ಆಫೀಸ್ ಇದು. ಪ್ರೈಮ್ ಮಿನಿಸ್ಟರ್ಗಳಲ್ಲೇ ಪ್ರೈಮ್ ಮಿನಿಸ್ಟ್ರು. ಇಡೀ ನಮ್ಮ ಸೌರವ್ಯೂಹಕ್ಕೆ ಆದಿಬುದ್ಧಿ, ಪ್ರೈಮಿವಲ್ ವಿಸ್ಡಮ್, ಇದು ಅತ್ಯಂತ ಎತ್ತರದ ಇಂಟೆಲಿಜೆನ್ಸ್. ಅದರ ಕೆಳಗಡೆ ಮಹಾಬುದ್ಧಿ, ಅದನ್ನು ಮಹತ್ ತತ್ವ ಅಂತ ಕರೀತಾರೆ. ಅದರ ಕೆಳಗಡೆ ದೈವಿ ಪ್ರಕೃತಿ ಅಥವಾ ಲೈಟ್ ಆಫ್ ಈಶ್ವರ, ಈಶ್ವರನ ಬೆಳಕು, ಅದು ಮತ್ತೇನೋ ಅಲ್ಲ, ಮೂಲ ಪ್ರಕೃತಿ. ನಂತರ ಪ್ರಕಾಶದ 7 ಪುತ್ರರು, ಧ್ಯಾನಿ ಬುದ್ಧರು, ಧ್ಯಾನಿ ಬೋಧಿಸತ್ವರು, ಭೂಮಂಡಲದ ಮೇಲಣ ಬೋಧಿಸತ್ವರು, ಭೂಮಂಡಲದ ಬುದ್ಧರು, ಮನುಷ್ಯರು. 9 ಹಂತಗಳಲ್ಲಿ ಈ ಶ್ರೇಣೀಕೃತ ವರ್ಗ ಕಂಡು ಬರುತ್ತೆ. ಅತ್ಯಂತ ಎತ್ತರದಲ್ಲಿರೋದು ಯಾರು? ಅತ್ಯಂತ ಎತ್ತರದಲ್ಲಿರೋ ತತ್ವ ಆದಿ ಬುದ್ಧಿ ತತ್ವ. ಈ ಶ್ರೇಣೀಕೃತ ವರ್ಗದಲ್ಲಿ ಅತ್ಯಂತ ಕೆಳಗಡೆ ಇರೋದು ಯಾರು? ಮನುಷ್ಯರ ಕೆಳಗಡೆ ಯಾರಿದ್ದಾರೆ? ನೀವೇ ಹೇಳಿ. ಪ್ರಾಣಿಗಳ ಕೆಳಗಡೆ ಸಸ್ಯಗಳ ಕೆಳಗಡೆ, ಖನಿಜಗಳ ಕೆಳಗಡೆ ಭೂತವರ್ಗಗಳು. ಹೌದಾ ಅಲ್ವಾ? ಮೊದಲನೆಯ, ಎರಡನೆಯ, ಮೂರನೆಯ ಭೂತವರ್ಗಗಳು. ನಾನು ಕೆಳಗಡೆ ಕೊಟ್ಟಿಲ್ಲ ನಿಮಗೆ. ಓಕೆ, ನಮ್ಮ ತನಕ ಕೊಟ್ಟಿದ್ದೇನೆ ನಾನು. ಇದೊಂದು ಶ್ರೇಣೀಕೃತ ವರ್ಗ. ಈಗ ಇದರಲ್ಲಿ ಯಾರು ಹೈಯೆಸ್ಟ್ ಆಫೀಸರು? ಹೈಯೆಸ್ಟ್ ಆಫೀಸರ್ ಯಾರು? ಆದಿ ಬುದ್ಧಿ. ಆದಿ ಬುದ್ಧಿ ಹೇಳ್ದಂಗೆ ಮತ್ತೆಲ್ಲರೂ ಕೇಳಬೇಕು. ಹೌದಾ ಅಲ್ವಾ? ಹೈಯೆಸ್ಟ್ ಆಫೀಸರ್. ಈಗ ಮಹಾಬುದ್ಧಿ ಅದು ಹೇಳೋದನ್ನು ಆದಿಬುದ್ಧಿ ಕೇಳುತ್ತಾ ಇಲ್ಲ.
ಮಹಾಬುದ್ಧಿ ಏನು ಮಾಡಬೇಕು, ಆದಿಬುದ್ಧಿ ಏನು ಹೇಳುತ್ತೋ ಅದನ್ನು ಕಾರ್ಯಗತಗೊಳಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಈಗ ಇನ್ನೊಂದು ರೀತಿಯ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ ಅರ್ಥ ಆಗಲಿಕ್ಕೆ ಅನ್ನುವಂತಹ ಕಾರಣದಿಂದ. ನೋಡಿ, ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಒಂದು ದೊಡ್ಡ ವಾಕ್ಯ ಇದೆ. ಆ ವಾಕ್ಯ ಏನು ಹೇಳುತ್ತೆ ಅಂದರೆ, ಎವ್ರಿಥಿಂಗ್ ಲಿವ್ಸ್ ಅಂಡ್ ಮೂವ್ಸ್ ಅಂಡ್ ಹ್ಯಾಸ್ ಇಟ್ಸ್ ಬೀಯಿಂಗ್ ಇನ್ ದ ಲೈಫ್ ಆಫ್ ಸಮ್ ಗ್ರೇಟರ್ ಬೀಯಿಂಗ್. ಇದು ಬಹಳ ಎತ್ತರದ ವಾಕ್ಯ, ಬಹಳ ಎತ್ತರದ ವಿಚಾರ. ಎವ್ರಿಥಿಂಗ್ ಲಿವ್ಸ್ ಅಂಡ್ ಮೂವ್ಸ್ ಅಂಡ್ ಹ್ಯಾಸ್ ಇಟ್ಸ್ ಬೀಯಿಂಗ್ ಇನ್ ದ ಲೈಫ್ ಆಫ್ ಸಮ್ ಗ್ರೇಟರ್ ಬೀಯಿಂಗ್. ಅಂದರೆ ಅರ್ಥ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಸುತ್ತೆ, ಪ್ರತಿಯೊಂದು ಚಲಿಸುತ್ತೆ. ಆದರೆ ಎಲ್ಲಿ ಅದು ಮತ್ತೊಂದು ಉನ್ನತ ಜೀವಿಯ ಕ್ಷೇತ್ರದಲ್ಲಿ ಬದುಕುತ್ತೆ, ಇನ್ನೊಂದು ಉನ್ನತ ಜೀವಿಯ ಕ್ಷೇತ್ರದಲ್ಲಿ ಬದುಕೋದಲ್ಲದೆ ಆ ಕ್ಷೇತ್ರದಲ್ಲಿ ಚಲಿಸುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಐ ವಿಲ್ ಜಸ್ಟ್ ಶೋ ಯು ಒನ್ ಡಯಾಗ್ರಾಮ್ಯಾಟಿಕ್ ಪ್ರೆಸೆಂಟೇಷನ್. ಮನುಷ್ಯರು ಒಂದು ಕ್ಷೇತ್ರದಲ್ಲಿ ವಾಸ ಮಾಡ್ತಿದ್ದಾರೆ, ಆ ಕ್ಷೇತ್ರದಲ್ಲಿ ಅವರು ಚಲಿಸುತ್ತಿದ್ದಾರೆ. ಆದರೆ ಅದು ಅವ್ರದ್ದು ಸ್ವತಂತ್ರ ಕ್ಷೇತ್ರನ ಅಲ್ಲ. ಯಾಕೆ ಅಂತಂದರೆ ಅವರ ಕ್ಷೇತ್ರ ಯಾರ ಕ್ಷೇತ್ರದ ಒಳಗೆ ಬರುತ್ತೆ? ಯಾರ ಕ್ಷೇತ್ರದ ಒಳಗೆ ಬರುತ್ತೆ? ಭೂಮಂಡಲದ ಬುದ್ಧರು. ಅವರ ಕ್ಷೇತ್ರದಲ್ಲಿ ನಮ್ಮದೊಂದು ಸಣ್ಣ ಕ್ಷೇತ್ರ. ಅರ್ಥ ಆಗ್ತಾ ಇದೆಯಾ? ವಿ ಲಿವ್ ಅಂಡ್ ವಿ ಮೂವ್. Although in a field of ours, our field is circumscribed and covered by the next higher being's field. ಮುಂದಿನ ಹೈಯರ್ ಬೀಯಿಂಗ್ಸ್ ಅಂದರೆ ಭೂಮಂಡಲದ ಬುದ್ಧರು. ಯಾರು ಭೂಮಂಡಲದ ಬುದ್ಧರು ಅಂದರೆ ಗೌತಮ ಬುದ್ಧರು. ಗೌತಮ ಬುದ್ಧರ ಕ್ಷೇತ್ರದಲ್ಲಿ ನಾವು ಮನುಷ್ಯರಿದ್ದೀವಿ. ಈಗ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ. ನಮ್ಮ ಬೆಳವಣಿಗೆಗೋಸ್ಕರ ಅವರು ಹರಸಾಹಸ ಪಡ್ತಾ ಇದ್ದಾರೆ. ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕೆ ಬೇಕಾದ ಸಂಸರಣೆಯ ಯೋಜನೆಯನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ನಾವು ಆ ಯೋಜನೆಗೆ ಅನುಸಾರವಾಗಿ ನಾವು ಬದುಕಿ ಬಾಳ್ತು ಅಂದರೆ ನಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ಮೇಲೆ ಇರುತ್ತೆ. ಈಗ ಭೂಮಂಡಲದ ಬುದ್ಧರಾದ ಗೌತಮ ಬುದ್ಧರು ಇದ್ರಲ್ಲ, ಆ ಗೌತಮ ಬುದ್ಧರು ಅವ್ರದ್ದೊಂದು ಸ್ವತಂತ್ರ ಕ್ಷೇತ್ರ ಇದೆ. ಈ ದೊಡ್ಡ ಸರ್ಕಲ್ ಇದೆಯಲ್ಲ ಇಲ್ಲಿ, ಈ ದೊಡ್ಡ ಸರ್ಕಲ್ಲು ಗೌತಮ ಬುದ್ಧರ ಕ್ಷೇತ್ರ. ಅವರು ಇಂಡಿಪೆಂಡೆಂಟ್ ಆಗಿದ್ದಾರಾ? ಇಲ್ಲ. ಅವರು ಯಾರ ಕ್ಷೇತ್ರದಲ್ಲಿದ್ದಾರೆ? ಯಾರ ಕ್ಷೇತ್ರದಲ್ಲಿದ್ದಾರೆ? ಭೂಮಂಡಲದ ಮೇಲಣ ಬೋಧಿಸತ್ವರ ಕ್ಷೇತ್ರದಲ್ಲಿದ್ದಾರೆ. ಅವ್ರು ಹೇಳ್ದಂಗೆ ಗೌತಮ ಬುದ್ಧರು ಕೇಳಬೇಕಾಗತ್ತೆ. ಒಂದೊಂದು ಮಹಾಜನಾಂಗಕ್ಕೆ ಒಂದೊಂದು ಗೌತಮ ಬುದ್ಧ, ಒಂದೊಂದು ಬುದ್ಧ. ನಮ್ಮ ಈ ಮಹಾಜನಾಂಗಕ್ಕೆ ಗೌತಮ ಬುದ್ಧರು ಇದ್ದಾರೆ. ಹಿಂದೆ ದೀಪಾಂಕರ ಬುದ್ಧರಿದ್ದರು. ನೀವು ಬೌದ್ಧ ಧರ್ಮವನ್ನು ಓದಿದರೆ ಬುದ್ಧರು ಒಬ್ಬರಲ್ಲ, ಹಲವಾರು. ಈಗಾಗಲೇ 24 ಬುದ್ಧರಾಗೋಗಿದ್ದಾರೆ. 24ನೆಯ ಬುದ್ಧ ಈಗ ನಾವು ನೋಡ್ತಾ ಇರೋದು. ಈ ವ್ಯಕ್ತಿಯನ್ನು ಗೌತಮ ಬುದ್ಧ ಅಂತ ನಾವು ಕರಿತೀವಿ. ಇರಲಿ. ಈಗ ಭೂಮಂಡಲದ ಮೇಲಣ ಬೋಧಿಸತ್ವರ ಕ್ಷೇತ್ರದಲ್ಲಿ ಭೂಮಂಡಲದ ಬುದ್ಧರು ಬರ್ತಾರೆ, ಮನುಷ್ಯರು ಬರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಈಗ ಭೂಮಂಡಲದ ಮೇಲಣ ಬೋಧಿಸತ್ವರು ಇಂಡಿಪೆಂಡೆಂಟಾ ಅಂದರೆ ಇಲ್ಲ. ಅವ್ರ ಮೇಲೆ ಯಾರು ಬರ್ತಾರೆ? ಜ್ಞಾನಿ ಬೋಧಿಸತ್ವರು ಬರ್ತಾರೆ. ಅವ್ರ ಮೇಲೆ ಪ್ರಕಾಶದ 7 ಪುತ್ರರು, ಅವ್ರ ಮೇಲೆ ದೈವಿ ಪ್ರಕೃತಿ, ಅವ್ರ ಮೇಲೆ ಮಹಾಬುದ್ಧಿ, ಅವ್ರ ಮೇಲೆ ಹೀಗೆ ಹೋಗುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಶ್ರೇಣೀಕೃತ ವ್ಯವಸ್ಥೆ ಅಂತ. ಇದೊಂದು ಚಿತ್ರ ಕಾಣಿಸುತ್ತೆ ಇಲ್ಲಿ. ಈ ಚಿತ್ರದಲ್ಲಿ ನಿಮಗೆ ಕಾಣಿಸೋದು ಏನು ಅಂತ ಅಂದರೆ, ಇಲ್ಲಿ ಒಂದು ಸರ್ಕಲ್ ಇದೆ ಇಲ್ಲಿ. ಆದರೆ ಈ ಸರ್ಕಲ್ ಪೂರ್ತಿ ಇಲ್ಲ. ಈ ಸರ್ಕಲ್ ಏನಾಗಿದೆ? ಅರ್ಧ ಇದೆ. ಆ ಅರ್ಧ ಸರ್ಕಲ್ ಯಾರು ಗೊತ್ತಾ? ಆ ಅರ್ಧ ಸರ್ಕಲ್ಲು ಆದಿಬುದ್ಧಿ. ಆದಿಬುದ್ಧಿ ಅಂತಂದರೆ ಅದು ಪ್ಯೂರ್ ಕಾನ್ಷಿಯಸ್ನೆಸ್, ಡಿಫ್ರೆನ್ಷಿಯೇಷನ್ ಆಗಿಲ್ಲ ಅಲ್ಲಿ. ಆದಿ ಮೂಲದಲ್ಲಿ ಏನಿತ್ತೋ, ನಾವು ಪರಬ್ರಹ್ಮ ಅಂತ ಏನನ್ನು ಕರಿತೀವೋ
ಅದು ಆ ಆದಿಬುದ್ಧಿಯನ್ನು ಸಾರಿ ಅದು ಆದಿಬುದ್ಧಿಯೂ ಅಲ್ಲ. ಐ ಆಮ್ ರಿಯಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಅದು ಆದಿಬುದ್ಧಿಯೂ ಅಲ್ಲ. ಕಾರಣ ಏನೆಂದರೆ ಆದಿಬುದ್ಧಿ ಈಸ್ ಪ್ಯೂರ್ ಕಾನ್ಷಸ್ನೆಸ್. ಅದಕ್ಕೆ ಯಾವುದೇ ನಿರ್ಬಂಧನೆಯನ್ನು ಹಾಕೋಕ್ಕಾಗಲ್ಲ. ಅರ್ಧ ಸರ್ಕಲ್ ಕಾಣಿಸ್ತಿದೆಯಲ್ಲ, ಆ ಅರ್ಧ ಸರ್ಕಲ್ ಒಂದು ಪರಿಮಿತಿಯನ್ನು ಉಂಟು ಮಾಡುತ್ತೆ. ಆದಿ ಮೂಲಕ್ಕೆ ಪರಿಮಿತಿ ಇಲ್ಲ, ಅದು ಅಪರಿಮಿತ, ಬೌಂಡ್ಲೆಸ್, ಅದು ಸರ್ವವ್ಯಾಪಿ, ಸರ್ವಾತ್ಮ ಸ್ಥಿತಿ ಅದರದ್ದು ಎಲ್ಲ ಕಡೆ ಇರುತ್ತೆ. ಅದಕ್ಕೆ ಪರಿಮಿತಿ ಹಾಕೋಕ್ಕಾಗಲ್ಲ. ಹಾಗಾಗಿ ಆದಿಬುದ್ಧಿಯನ್ನು ಇಲ್ಲಿ ತೋರಿಸಿಲ್ಲ. ಆದಿಬುದ್ಧಿಯ ನಂತರ ಏನಿತ್ತು ಕೆಳಗೇನಿತ್ತು? ಮಹಾಬುದ್ಧಿ. ಆ ಮಹಾಬುದ್ಧಿ ಅಲ್ಲಿ ಬರುತ್ತೆ. ಈ ಸರ್ಕಲ್ನ ಒಳಗಡೆ ಇದು ಮಹಾಬುದ್ಧಿ. ಮಹಾಬುದ್ಧಿಯ ಸುತ್ತಲೂ ಒಂದು ಪ್ಯಾಚ್ ಕಾಣಿಸ್ತಿದೆ. ನಿಮಗೆ ಕಾಣಿಸ್ತಿದೆಯಾ ಇಲ್ಲಿ? ಎ ಸೆಮಿ ಲೂನಾರ್ ಪ್ಯಾಚ್, ಅರ್ಧ ಚಂದ್ರಾಕೃತಿಯ ಒಂದು ಪ್ಯಾಚ್ ಕಾಣಿಸ್ತಿದೆಯಾ? ಎಷ್ಟು ಜನಕ್ಕೆ ಕಾಣಿಸ್ತಿದೆ? ಕೈ ಎತ್ತಿ. ಓಕೆ, ಅದು ದೈವಿ ಪ್ರಕೃತಿ, ಮೂಲ ಪ್ರಕೃತಿ. ಅದು ಆ ಮೂಲ ಪ್ರಕೃತಿಯಿಂದ ಕೆಳಗಡೆ ಇಳಿತಾ ಇದೆ 7 ಕಿರಣಗಳು. ಅವರನ್ನು ಏನಂತ ಕರಿತೀವಿ ನಾವು? ಪ್ರಕಾಶದ 7 ಪುತ್ರರು, ಸಪ್ತ ಪ್ರಜಾಪತಿ. ಅವರು ಸಪ್ತ ಪ್ರಜಾಪತಿಗಳು, ಸೃಷ್ಟಿಯನ್ನು ನಡೆಸಿದಂತಹ ಮಹಾನ್ ಚೈತನ್ಯಗಳು ಅವರು. ಆ ಸಪ್ತ ಪ್ರಜಾಪತಿಗಳು ಈ ಚಿತ್ರದಲ್ಲಿ ಕಾಣಿಸ್ತಾರೆ ನಿಮಗೆ. ಈ ರೇಖೆಗಳು, ಇದು ಸಪ್ತ ಪ್ರಜಾಪತಿಗಳು. ಈ ಸಪ್ತ ಪ್ರಜಾಪತಿಗಳು ಕೆಳಗಿಳಿತಾರೆ. ಕೆಳಗಿಳಿದು ಸೃಷ್ಟಿಯಲ್ಲಿ ತೊಡಗಿಕೊಳ್ತಾರೆ. ಧ್ಯಾನಿ ಬುದ್ಧರು, ಧ್ಯಾನಿ ಬೋಧಿಸತ್ವರು, ಭೂಮಂಡಲದ ಮೇಲಿನ ಬೋಧಿಸತ್ವರು, ಭೂಮಂಡಲದ ಬುದ್ಧರು ಎಲ್ಲ ಸೇರಿಕೊಂಡು ಸೃಷ್ಟಿಯನ್ನು ಡೈರೆಕ್ಟ್ ಅಂದರೆ ನಿರ್ದೇಶನ ಮಾಡ್ತಾರೆ. ಈ ಮಹಾಬುದ್ಧಿಯಲ್ಲಿ ಆದಿಬುದ್ಧಿಯ ಸಂಕಲ್ಪ ಇಲ್ಲಿರುತ್ತೆ. ಆ ಸಂಕಲ್ಪ ಪ್ರಕೃತಿ, ದೈವಿ ಪ್ರಕೃತಿಯ ಮೇಲೆ ಹಾದು ಪ್ರಜಾಪತಿಗಳ ಮೂಲಕ ಕೆಳಗಿಳಿದು 7 ಗೋಳಗಳಲ್ಲಿ ಸೃಷ್ಟಿಯ ಕಾರ್ಯ ನಡೆಯುತ್ತೆ. ಈಗ ಸೃಷ್ಟಿಯ ಕಾರ್ಯ ನಡೆಯುವಾಗ ಪದಾರ್ಥಕ್ಕೆ ರೂಪಗಳನ್ನು ಕೊಡೋ ಕೆಲಸ ಇದೆಯಲ್ಲ, ಆ ಕೆಲಸ ನಡೆಯುವಾಗ ಅದಕ್ಕೊಂದು ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ಇಲ್ಲಿದೆ ಮಹಾಬುದ್ಧಿಯಲ್ಲಿ. ಆ ಮಹಾಬುದ್ಧಿಗೆ ಪ್ಲ್ಯಾನ್ ಎಲ್ಲಿಂದ ಬಂತು? ಆದಿಬುದ್ಧಿಯಿಂದ ಬಂತು. ಯಾವ ಪ್ಲ್ಯಾನ್ ಆದಿಬುದ್ಧಿಯಿಂದ ಮಹಾಬುದ್ಧಿಯಲ್ಲಿಗೆ ಬಂತೋ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುವಾಗ ಒಂದು ಪದಾರ್ಥ ಬೇಕು. ಇಲ್ಲ, ಪದಾರ್ಥ ಇದೆ. ಸೊ ಆ ಪದಾರ್ಥಗಳ ಮೂಲಕ ಹಾದು ಬಂದಾಗ ಈ ಸಪ್ತ ಪ್ರಜಾಪತಿಗಳು ಗೋಳಗಳನ್ನು ಪ್ರವೇಶ ಮಾಡಿ, ಪೃಥ್ವಿ ಅನ್ನೋದೊಂದು ಗೋಳ. ನಮ್ಮ ಗೋಳಮಾಲೆಯಲ್ಲಿ ಬುಧಾನೂ ಇದೆ, ಮಂಗಳನೂ ಇದೆ. ಬುಧ, ಮಂಗಳ, ಪೃಥ್ವಿ 3 ನಮ್ಮ ಒಂದು ಸರಪಳಿಯಲ್ಲಿವೆ. ಇದಲ್ಲದೆ ಈ 3 ಅಲ್ಲದೆ ಇನ್ನು 4 ಕಣ್ಣಿಗೆ ಕಾಣದ ಗ್ರಹಗಳಿವೆ ಅಲ್ಲಿ. ಇರಲಿ, ಅದು ಮುಂದೆ ಹೋಗ್ತೀನಿ. ಇಷ್ಟು ತಿಳ್ಕೊಳ್ಳಿ, ಸಪ್ತ ಗೋಳಗಳಿರುತ್ತೆ ಪ್ರತಿ ಗೋಳ ಸರಪಳಿಯಲ್ಲಿ. ಸಪ್ತಗೋಳದಲ್ಲಿ ನಮ್ಮ ಪೃಥ್ವಿ ಗೋಳಮಾಲೆಯಲ್ಲಿ ಪೃಥ್ವಿಯ ಜೊತೆ ಮಂಗಳವೂ ಇದೆ, ಬುಧವೂ ಇದೆ. ಇದಲ್ಲದೆ 4 ಸೂಕ್ಷ್ಮ ಗ್ರಹಗಳಿವೆ. ಈ ಗ್ರಹಗಳಲ್ಲಿ ಸಂಸರಣೆ ನಡೀತಾ ಇದೆ. ಆ ಭಗವಂತನ ನಿಯಮ ಮೇಲಿಂದ ಕೆಳಗಿಳಿದು ಪ್ರಜಾಪತಿಗಳ ಮೂಲಕ ಗೋಳಗಳನ್ನು ತಲುಪಿ ಗೋಳಗಳಲ್ಲಿ ರೂಪಗಳ ರಚನೆ ಪ್ರಾರಂಭವಾಗುತ್ತೆ. ಆ ರೂಪಗಳನ್ನು ರಚನೆ ಮಾಡೋರು ಯಾರೋ? ಪ್ರಜಾಪತಿಗಳು. ಪ್ರಜಾಪತಿಗಳು ವಾಸ್ತುಶಿಲ್ಪಿಗಳು. ಅವರು ರೂಪರೇಖೆಗಳನ್ನು ಮೇಲಿಂದ ತಗೊಂಡು ಬಂದು ನಿರ್ಮಾಣವನ್ನು ಮಾಡ್ತಾರೆ. ಇಲ್ಲಿ ಆ ಸಪ್ತ ಪ್ರಜಾಪತಿಗಳಲ್ಲೇ ನಿಮಗೆ ಮುಂದಿನ ಹಂತಗಳು ಬರುತ್ತೆ. ಧ್ಯಾನಿ ಬುದ್ಧ, ಧ್ಯಾನಿ ಬೋಧಿಸತ್ವರು ಎಲ್ಲ. ಈಗ ಈ ಚಿತ್ರವನ್ನು ನೋಡಿದ ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ, ಹಂತ ಹಂತವಾಗಿ ಸೃಷ್ಟಿ ಕೆಳಗಿಳಿತಾ ಇದೆ. ಯಾವ ಯೋಜನೆ ಆದಿಬುದ್ಧಿಯಲ್ಲಿತ್ತೋ ಆ ಯೋಜನೆ ಕೆಳಗಿಳಿದು
ಕಾರ್ಯಗತಗೊಳ್ತಾ ಇದೆ. ಆ ಕಾರ್ಯಗತವಾಗಲಿಕ್ಕೆ ಪ್ರಜಾಪತಿಗಳು, ಧ್ಯಾನ ಚೋಹನ್ನರು, ಧ್ಯಾನಿ ಬುದ್ಧರು, ಭೂಗ್ರಹದ ಮೇಲೆ ಇರುವಂಥ ಬೋಧಿಸತ್ವರು, ಮನುಷ್ಯ ಬುದ್ಧರು ಎಲ್ಲ ಪ್ರಯತ್ನ ಪಡ್ತಾರೆ. ರೂಪರೇಖೆಗಳನ್ನು ತೀಡ್ತಾರೆ ಅವರು. ಹಾಗಾಗಿ ಇಲ್ಲಿ ದೇರ್ ಈಸ್ ಜೀವ ಪ್ರಪಂಚದ ಶ್ರೇಣೀಕೃತ ವರ್ಗಗಳ ಏಣಿ ಇದೆ. ಇಲ್ಲಿ ಈ ಎಲ್ಲ ನಿಯಮಗಳಿಗೆ ಅನುಸಾರವಾಗಿ ಸೃಷ್ಟಿ ನಡಿಬೇಕು ಅಂತ ಅಂದರೆ ಅಲ್ಲಿ ಪದಾರ್ಥವಿರಬೇಕು, ಪದಾರ್ಥದಲ್ಲಿ ಈ ಕೆಲಸಗಳು ನಡಿಬೇಕು, ಯೋಜನೆಗೆ ಅನುಸಾರವಾಗಿ ಅದು ಆಕಾರಗಳನ್ನು ಪಡಿಬೇಕು. ಆಕಾರಗಳನ್ನು ಪಡೆದಾಗ ಯಾವ ಸೃಷ್ಟಿ ಪ್ರಾರಂಭವಾಯಿತು ಅಂದರೆ ಅದು 10 ಹಂತಗಳಲ್ಲಿದೆ. ಮೊದಲನೆಯ ವರ್ಗದ ಧ್ಯಾನಿ ಚೋಹನ್ನರು, ಎರಡನೆಯ ವರ್ಗದ ಧ್ಯಾನಿ ಚೋಹನ್ನರು, ಮೂರನೆಯ ವರ್ಗದ ಧ್ಯಾನಿ ಚೋಹನ್ನರು, ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು, ಖನಿಜಗಳು, ಮೊದಲನೆಯ ಭೂತವರ್ಗ, ಎರಡನೆಯ ಭೂತವರ್ಗ ಮತ್ತು ಮೂರನೆಯ ಭೂತವರ್ಗ. ಇವುಗಳ ಮೇಲೆ ಸೃಷ್ಟಿಕ್ರಿಯೆಯ ಪರಿಣಾಮ ಕಂಡುಬಂದು ಇಂತಹ ಹಲವಾರು ಜೀವಿಗಳ ಸೃಷ್ಟಿ ಪ್ರಾರಂಭವಾಯಿತು. ಇದು ಮತ್ತೊಂದು ಹೈರಾರ್ಕಿಕಲ್ ಆರ್ಡರ್ ಅಥವಾ ಶ್ರೇಣೀಕೃತ ವರ್ಗಗಳ ಏಣಿಯದು. ಧ್ಯಾನ ಚೋಹನ್ನರು ಅಂದರೆ ಯಾರು? ಉನ್ನತ ಪ್ರಜ್ಞೆಯನ್ನು ಹೊಂದಿರುವ ಜೀವರುಗಳು. ಬುದ್ಧರು ಅವರು ಸದಾ ಧ್ಯಾನಸ್ಥರಾಗಿರ್ತಾರೆ. ಒಂದು ಕಾಲದಲ್ಲಿ ಮನುಷ್ಯರಾಗಿದ್ದವರು, ಹಿಂದಿನ ಯಾವುದೋ ಒಂದು ಸಂಸರಣೆಯಲ್ಲಿ ಅವರು ಮನುಷ್ಯರಾಗಿದ್ದರು, ಬಹಳ ಹಿಂದೆ. ಆಗ ಮನುಷ್ಯರಾಗಿದ್ದವರು ಸಂಸರಣೆಯಲ್ಲಿ ಮುಂದುವರಿದು ಮೇಲೆ 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 ಹೋಗಿ ಈಗ ಧ್ಯಾನಿ ಚೋಹನ್ನರ ಸ್ಥಿತಿಯನ್ನು ತಲುಪಿದ್ದಾರೆ. ಚೋಹನ್ ಅಂದರೆ ಪ್ರಭು ಅಂತ, ಧ್ಯಾನಿ ಚೋಹನ್ ಅಂದರೆ ಧ್ಯಾನದ ಪ್ರಭುಗಳು. ಇದು ಟಿಬೆಟ್ ಮತ್ತು ಸಂಸ್ಕೃತ ಎರಡೂ ಸೇರಿರುವಂಥ ಭಾಷೆ. ಚೋಹನ್ ಅಂದರೆ ಟಿಬೆಟಿ ಭಾಷೆಯಲ್ಲಿ ಪ್ರಭು ಅಂತ, ಧ್ಯಾನಿ ಅಂದರೆ ಧ್ಯಾನ ಅಂತ. ಧ್ಯಾನಿ ಚೋಹನ್ ಅಂದರೆ ಧ್ಯಾನ ಪ್ರಭುಗಳು, ಉನ್ನತ ಅಧ್ಯಾತ್ಮ ಜೀವಿಗಳು, ಸದಾ ಧ್ಯಾನಸ್ಥರಾಗಿರ್ತಾರೆ. ಒಂದಾನೊಂದು ಕಾಲದಲ್ಲಿ ಮನುಷ್ಯರಾಗಿದ್ದವರು ಕೋಟ್ಯಾಂತರ ವರ್ಷಗಳ ಹಿಂದೆ ಯಾವುದೋ ಬೇರೆ ಸಂಸರಣೆಯಲ್ಲಿ. ಈಗ ಈ ಸಂಸರಣೆಗೆ ಉತ್ತೀರ್ಣ ಹೊಂದಿ ಸಂಸರಣೆಯಲ್ಲಿ ಮುಂದೆ ಹೋಗಿ ಧ್ಯಾನ ಚೋಹನ್ನರ ಪಟ್ಟವನ್ನು ಪಡೆದಿದ್ದಾರೆ. ವಿಶ್ವ ಮನಸ್ಸಿನಲ್ಲಿ ಮೂಡಿದ ಕಲ್ಪನೆಗಳನ್ನು ಈ ಲೋಕದಲ್ಲಿ ಸಾಕಾರಗೊಳಿಸುವರು. ಏನು ಮಾಡ್ತಾರೆ ಅವರು? ಯೂನಿವರ್ಸಲ್ ಮೈಂಡ್ ಇದೆಯಲ್ಲ, ಮಹತ್ ತತ್ವ ಅಂತ ಹೇಳಿದೆ ನೋಡಿ ನಾನು. ಮಹತ್ ತತ್ವ ಅಂದರೆ ಯಾವುದು? ಮಹತ್ ತತ್ವ ಅಂತಂದರೆ ಮಹಾಬುದ್ಧಿ. ಆ ಮಹಾಬುದ್ಧಿ ಅನ್ನುವಂಥ ತತ್ವದಲ್ಲಿ ಯಾವ ಒಂದು ಕಲ್ಪನೆಗಳು ಮೂಡುತ್ತೋ ಆ ಕಲ್ಪನೆಗಳನ್ನು ಇವರು ಪೃಥ್ವಿಯ ಮೇಲೆ ಸಾಕಾರಗೊಳಿಸ್ತಾರೆ. ಆ ಯೋಜನೆಗಳನ್ನು ತಗೊಂಡು ಬಂದು ಇಲ್ಲಿ ರೂಪುರೇಷೆಗಳನ್ನು ಕೊಡ್ತಾರೆ. ಇವ್ರ ಕೆಲಸ ಏನಂದರೆ ದೇ ಆರ್ ಮೋರ್ ಮೇಸನ್ಸ್. ಈಗ ಗಾರೆ ಕೆಲಸದವ್ರಿಗೆ ಯಾವ ರೂಪ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಅದನ್ನು ಯಾರು ಹೇಳಬೇಕಾಗತ್ತೆ? ಆರ್ಕಿಟೆಕ್ಟ್ ಒಂದು ಪ್ಲ್ಯಾನ್ ಹಾಕಿರ್ತಾನೆ. ಆ ಪ್ಲ್ಯಾನ್ನ ಏನು ಮಾಡ್ತಾರೆ? ಇಂಜಿನಿಯರು ಗಾರೆ ಕೆಲಸದವ್ರಿಗೆ ಹೇಳ್ತಾರೆ. ಆಗ ಗಾರೆ ಕೆಲಸದವ್ರು ಏನು ಮಾಡ್ತಾರೆ? ಅದನ್ನು ಆ ಪ್ಲ್ಯಾನ್ಗೆ ಅನುಗುಣವಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಇವರು ಧ್ಯಾನಿ ಚೋಹನ್ನರು ಮಹತ್ ತತ್ವದಲ್ಲಿ ಉತ್ಪತ್ತಿಯಾದಂತಹ ಯೋಜನೆಗಳನ್ನು ಕೆಳ ತೆಗೆದುಕೊಂಡು ಬಂದು ಸೃಷ್ಟಿಯಲ್ಲಿ ರೂಪಗಳನ್ನು ಉತ್ಪತ್ತಿ ಮಾಡಿ ಸಾಕಾರಗೊಳಿಸುತ್ತಾರೆ. ದಟ್ ಮೀನ್ಸ್ ಟು ಸೇ ದೇ ಇಂಪ್ಲಿಮೆಂಟ್ ದ ಪ್ಲ್ಯಾನ್, ದೇ ರಿಯಲೈಸ್ ದ ಪ್ಲ್ಯಾನ್, ಆರ್ ದೇ ಬ್ರಿಂಗ್ ದ ಪ್ಲ್ಯಾನ್ ಇನ್ ಟು ಆ್ಯಕ್ಷನ್. ಪ್ಲ್ಯಾನ್ ಇನ್ ಟು ಆ್ಯಕ್ಷನ್ ಯಾರು ಮಾಡ್ತಾರೆ? ಧ್ಯಾನಿ ಚೋಹನ್ನರು. ನೋಡಿ, ಆರ್ಕಿಟೆಕ್ಟ್ ಒಂದು ದಿವಸ ಒಂದು ಇಟ್ಟಿಗೆ ಮುಟ್ಟಲ್ಲ, ಒಂದು ಸಿಮೆಂಟ್ ಮುಟ್ಟಲ್ಲ, ಒಂದು ಕಲ್ಲು ಮುಟ್ಟಲ್ಲ. ಅವ್ರು ಮಾಡೋದೇನು? ಬರೀ ಪ್ಲ್ಯಾನ್. ಹಾಗೆ ಆ ಮಹತ್ ತತ್ವ ಅನ್ನೋದು ಏನು ಮಾಡಲ್ಲ, ಅದರಲ್ಲಿ ಬರೀ ಯೋಜನೆ ಉತ್ಪತ್ತಿಯಾಗತ್ತೆ. ಗ್ರೇಟ್ ವಿಸ್ಡಮ್, ಯೂನಿವರ್ಸಲ್ ಮೈಂಡ್ ಅಂತ ಹೇಳಿದ್ನಲ್ಲ, ಆ ಮೈಂಡಲ್ಲಿ ಕಲ್ಪನೆಗಳು ಬರುತ್ತೆ. ಆ ಕಲ್ಪನೆಗಳನ್ನು ಮುಂದುವರೆದು ತಂದು ಇವರೇನು ಮಾಡ್ತಾರೆ? ಧ್ಯಾನಿ ಚೋಹನ್ನರು ನಿರ್ಮಾಪಕರು. ಅವರನ್ನು ಬಿಲ್ಡರ್ಸ್ ಅಂತ ಕರೀತಾರೆ, ಲಿಪಿಕರು ಅಂತ ಕರೀತಾರೆ, ನಿರ್ಮಾಪಕರು ಅಂತ ಕರೀತಾರೆ. ಕಟ್ಟಡ ಕಟ್ಟೋರು ಅವರು ಅದನ್ನು ಸಾಕಾರಗೊಳಿಸ್ತಾರೆ. ಅವರಿಗೆ
ಮಾನವರಿಗೆ ಅವರು ಅಧ್ಯಾತ್ಮ ಪಾಲಕರು ಮತ್ತು ತರಬೇತುದಾರರು. ದೆ ಟ್ರೈನ್ ದ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ದೆ ಅಡ್ಮಿನಿಸ್ಟರ್ ದ ಹ್ಯೂಮನ್ ಕಿಂಗ್ಡಮ್. ಮನುಷ್ಯ ವರ್ಗವನ್ನು ಅಡ್ಮಿನಿಸ್ಟರ್ ಮಾಡ್ತಾರೆ, ಮನುಷ್ಯರಿಗೆ ತರಬೇತಿಯನ್ನು ಕೊಡ್ತಾರೆ. ಧ್ಯಾನಿ ಚೋಹನ್ನರಿಗೆ ಹಲವಾರು ಹೆಸರುಗಳಿದೆ ನೋಡಿ. ಸೀಕ್ರೆಟ್ ಡಾಕ್ಟ್ರಿನ್ ಸಾಮಾನ್ಯ ಗ್ರಂಥ ಅಲ್ಲ. ನನಗೆ ನನ್ನ ಜೀವನದಲ್ಲೇ ಅತ್ಯಂತ ಕಠಿಣವಾದ ಸಮಯವನ್ನು ಅಧ್ಯಯನದ ಸಂದರ್ಭದಲ್ಲಿ ಕೊಡ್ತಾ ಇರೋ ಪುಸ್ತಕ ಅಂದರೆ ಯಾವುದು? ಸೀಕ್ರೆಟ್ ಡಾಕ್ಟ್ರಿನ್. ಐ ಹ್ಯಾವ್ ರೆಡ್ ಸೋ ಮೆನಿ ಬುಕ್ಸ್ ಆಫ್ ಮೈ ಸಬ್ಜೆಕ್ಟ್, ಔಟ್ ಆಫ್ ಮೈ ಸಬ್ಜೆಕ್ಟ್, ಜನರಲ್ ಬುಕ್ಸ್, ಸ್ಪಿರಿಚುವಲ್ ಬುಕ್ಸ್ ಎಲ್ಲ. ಇಷ್ಟು ಕಠಿಣವಾದ ಗ್ರಂಥವನ್ನು ನಾನು ಎಲ್ಲೂ ನೋಡೇ ಇಲ್ಲ. ಕಾರಣ ಬಹಳಷ್ಟು ಸಮಾನಾರ್ಥಕ ಪದಗಳು ಬರುತ್ತೆ ಇಲ್ಲಿ. ಧ್ಯಾನಿ ಚೋಹನ್ನರನ್ನ ಧ್ಯಾನಿ ಬುದ್ಧರು ಅಂತಲೂ ಕರೀತಾರೆ, ದೇವತೆಗಳು ಅಂತ ಕರೀತಾರೆ, ಆರ್ಚ್ ಏಂಜಲ್ಗಳು ಅಂತ ಕರೀತಾರೆ, ಭಾರಿಷಾದ್ಗಳು ಅಂತ ಕರೀತಾರೆ, ಮಾನಸ ಪುತ್ರರು, ಬ್ರಹ್ಮ ಮಾನಸ ಪುತ್ರರು ಅಂತ ಕರೀತಾರೆ, ಪಿತೃಗಳು ಅಂತ ಕರೀತಾರೆ, ಎಲೋಹಿಂ ಅಂತ ಕರೀತಾರೆ, ಪ್ರಜಾಪತಿಗಳು ಅಂತ ಕರೀತಾರೆ, ಕುಮಾರರು ಅಂತ ಕರೀತಾರೆ, ಮನುಗಳು ಅಂತ ಕರೀತಾರೆ. ಇದರಲ್ಲಿ ಸೀಕ್ರೆಟ್ ಡಾಕ್ಟ್ರಿನ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಹೆಸರು ಬಳಸ್ತಾರೆ. ಅನ್ಲೆಸ್ ಅಂಟಿಲ್ ಯು ಬಿಕಮ್ ವೆಲ್ ಆಕ್ವೆಂಟೆಡ್, ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅಂದರೆ ಎಲ್ಲ ಯೋಜನೆಗಳನ್ನು ಆ ದೈವಿ ಮನಸ್ಸು ಮಾಡುತ್ತೆ. ದಟ್ಸ್ ಕಾಲ್ಡ್ ಪ್ರೀಕಾಸ್ಮಿಕ್ ಐಡಿಯೇಷನ್ ಅಂತ. ಆ ಪ್ರೀಕಾಸ್ಮಿಕ್ ಐಡಿಯೇಷನ್ ಅನ್ನೋ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಕೆಳಗಡೆ ಈ ಧ್ಯಾನಿ ಚೋಹನ್ನರು, ಇದೆಲ್ಲ ಧ್ಯಾನಿ ಚೋಹನ್ನರ ಇತರ ಹೆಸರುಗಳು, ಅವರು ಅಪ್ಲೈ ಮಾಡ್ತಾರೆ. ದೇ ಅಪ್ಲೈ ಇಟ್ ಆ್ಯಂಡ್ ದೇ ಬಿಲ್ಡ್ ದ ಯೂನಿವರ್ಸ್. ಇಷ್ಟು ಹೇಳ್ತಾ ಇದನ್ನು ಮುಕ್ತಾಯ ಮಾಡ್ತೀನಿ. ಈಗ ಯಾಕೆ ಮುಕ್ತಾಯ ಮಾಡ್ತಿದ್ದೀನಿ ಅಂದರೆ, ಇದು ತುಂಬ ಅಬ್ಸ್ಟ್ರಾಕ್ಟ್ ಅಂದರೆ ನಿಮ್ಮ ಪ್ರಜ್ಞೆ ಏನಾಗಬೇಕು? ಬಹಳ ಇಮ್ಯಾಜಿನರಿ ಪ್ಲೇನ್ನಲ್ಲಿ ಮೇಲೆ ಹೋಗಬೇಕು, ಕಲ್ಪನಾ ಲೋಕದಲ್ಲಿ ಎತ್ತರಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಅದಕ್ಕೆ ನಾನು ಬೇರೆ ಒಂದು ಪ್ರೆಸೆಂಟೇಷನ್ ತಂದಿದ್ದೀನಿ. ಸೃಷ್ಟಿ ಎಷ್ಟು ಕ್ಲಿಷ್ಟವಾಗಿದೆ ಅಂತ. ಈ ಒಂದು ಪ್ರೆಸೆಂಟೇಷನ್ನಲ್ಲಿ ಮೈಕ್ರೋ ವರ್ಲ್ಡ್ ಅಂಡ್ ಮ್ಯಾಕ್ರೋ ವರ್ಲ್ಡ್, ಸೂಕ್ಷ್ಮ ಜಗತ್ತು ಹೇಗಿದೆ, ಸ್ಥೂಲ ಜಗತ್ತು ಹೇಗಿದೆ, ಸೃಷ್ಟಿಯ ಆ ವಿನ್ಯಾಸ ಹೇಗಿದೆ ಅಂತ ತೋರಿಸ್ತಾರೆ. ನೋಡಿ, ಇಲ್ಲೇನು ಮಾಡ್ತಾರೆ, ಒಂದು ಎಲೆಯನ್ನು ದೂರ 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 ಹೋಗ್ತಾ ನೋಡ್ಕೊಂಡು ಹೋಗ್ತಾರೆ ಏನಾಗತ್ತೆ ಅಂತ. ಅದೇ ಎಲೆಯನ್ನು ಅದರ ಒಳಕ್ಕೆ 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 ಹೋಗಿ ನೋಡ್ತಾರೆ ಏನಿದೆ ಅಂತ. ಈಗ ಅಮೇರಿಕಾ ದೇಶದ ಫ್ಲಾರಿಡಾ ಅನ್ನೋ ಸ್ಟೇಟ್ನಲ್ಲಿ ಆ ವಿಜ್ಞಾನಿ ಏನು ಮಾಡ್ತಿದ್ದಾನೆ, ಕುಳಿತುಕೊಂಡು ಒಂದು ಎಲೆಯನ್ನು ನೋಡ್ತಾನೆ. ಅಮೇರಿಕಾದ ಫ್ಲಾರಿಡಾ ಸ್ಟೇಟ್ನಲ್ಲಿ 1 ಮೀಟರಿಂದ ನೋಡಿದಾಗ ಎಲೆ ಹೀಗೆ ಕಾಣಿಸುತ್ತೆ. ಡಿಸ್ಟೆನ್ಸ್ ಟು ಎ ಬಂಚ್ ಆಫ್ ಲೀವ್ಸ್ ಇನ್ ದ ಗಾರ್ಡನ್. 10 ಮೀಟರ್ ದೂರ ಹೋಗಿ ನೋಡ್ತಾನೆ, ಈ ರೀತಿ ಕಾಣಿಸುತ್ತೆ. 100 ಮೀಟರ್ ದೂರ ಹೋಗ್ತಾನೆ, ಆ ಬಂಚಲ್ಲೆಲ್ಲೋ ಇದೆ, ಆದರೆ ಅದರ ಸುತ್ತಲೂ ಇರುವಂತಹ ಲ್ಯಾಂಡ್ಸ್ಕೇಪು ಕಾಣಿಸುತ್ತೆ. 1 ಕಿಲೋಮೀಟರ್ ದೂರ ಹೋಗಿ ನೋಡ್ತಾನೆ ಆಕಾಶದಲ್ಲಿ, ಆ ಬಂಚಲ್ಲೆಲ್ಲೋ ಇದೆ, ಅದು ಲೀಫು, ಅದ್ರ ಸುತ್ತಲೂ ಇರುವಂತಹ ಎಷ್ಟು ವಿಶಾಲ ಭೂಮಿ ಕಾಣಿಸುತ್ತೆ. 10 ಕಿಲೋಮೀಟರ್ ದೂರ ಹೋಗ್ತಾನೆ, ಅದು ಎಲ್ಲೋಯ್ತೋ ಕಾಣಿಸ್ತಾ ಇಲ್ಲ ಆ ಎಲೆ. 100 ಕಿಲೋಮೀಟರ್ ದೂರ ಆಕಾಶದಲ್ಲಿ ಹೋಗಿ ನೋಡ್ತಾನೆ, ಸಾವಿರ ಕಿಲೋಮೀಟರ್ ದೂರ ಹೋಗಿ ನೋಡಿದ್ರೆ ಇದು ಫ್ಲಾರಿಡಾ, ಇದೆಲ್ಲ ಫ್ಲಾರಿಡಾ, ಇದು ಸಮುದ್ರ. 10,000 ಕಿಲೋಮೀಟರ್ ದೂರ ಹೋಗಿ ನೋಡಿದ್ರೆ ಭೂಮಿನೇ ಕಾಣಿಸುತ್ತೆ, ಭೂಗ್ರಹನೇ ಕಾಣಿಸುತ್ತೆ. 1,00,000 ಕಿಲೋಮೀಟರ್ ದೂರ ಹೋದ್ರೆ
ಭೂಮಿ ಸುತ್ತಲೂ ಚುಕ್ಕೆಗಳು ಕಾಣಿಸ್ತವೆ, ಸಾವಿರಾರು ಲಕ್ಷಾಂತರ ನಕ್ಷತ್ರಗಳು. 10 ಲಕ್ಷ ಕಿಲೋಮೀಟರ್ ದೂರ ಹೋಗಿ ನೋಡ್ತಾನೆ, ಅಲ್ಲಿ ಭೂಮಿ ಸುತ್ತಲೂ ಚಂದ್ರನ ಕಕ್ಷೆ ಕಾಣಿಸುತ್ತೆ. 10 ಮಿಲಿಯನ್ ಅಂದರೆ 1 ಕೋಟಿ ಕಿಲೋಮೀಟರ್ಗಳ ದೂರ ಹೋಗಿ ನೋಡ್ತಾನೆ, ಭೂಮಿ ಸುತ್ತಲೂ ಚಂದ್ರನ ಕಕ್ಷೆ, ಅದರ ಸುತ್ತಲೂ ಸೂರ್ಯನ ಸುತ್ತೋ ಕಕ್ಷೆ ಕಾಣುತ್ತೆ. 100 ಮಿಲಿಯನ್ ಅಂದರೆ 10 ಕೋಟಿ ಕಿಲೋಮೀಟರ್ಗಳ ದೂರ ಹೋದರೆ ವೀನಸ್ ಮತ್ತೆ ಬೇರೆ ಗ್ರಹಗಳ ಕಕ್ಷೆಗಳು ಕಾಣುತ್ತೆ. 1 ಬಿಲಿಯನ್ 100 ಕೋಟಿ ಕಿಲೋಮೀಟರ್ಗಳ ದೂರ ಹೋಗ್ತಾನೆ. 10 ಬಿಲಿಯನ್ ಅಂತಂದ್ರೆ 100 × 10 1,000 ಕೋಟಿ ಕಿಲೋಮೀಟರ್ಗಳ ದೂರ ಹೋದ್ರೆ ಎಲ್ಲ ಗ್ರಹಗಳ ಕಕ್ಷೆ ಕಾಣಿಸುತ್ತೆ. 100 ಬಿಲಿಯನ್ ಅಂದರೆ 10,000 ಕೋಟಿ ಕಿಲೋಮೀಟರ್ಗಳ ದೂರ ಹೋದರೆ ಸೌರವ್ಯೂಹನೇ ಸಣ್ಣ ಕ್ಷೇತ್ರಕ್ಕೆ ಬಂದುಬಿಡುತ್ತೆ. 1 ಟ್ರಿಲಿಯನ್ 10,000 ಕೋಟಿ ಕಿಲೋಮೀಟರ್ಗಳ ದೂರ ಹೋದರೆ ಸೌರವ್ಯೂಹ ಒಂದು ಚುಕ್ಕೆ ಆಗೋಯ್ತು. 1 ಲೈಟ್ ಇಯರ್, ಸೂರ್ಯನ ಬೆಳಕು ಒಂದು ವರ್ಷಕ್ಕೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗಿ ನಿಂತ್ಕೊಂಡು ನೋಡಿದ್ರೆ ಸನ್ ಈಸ್ ಎ ಸ್ಮಾಲ್ ಸ್ಟಾರ್. ಸೂರ್ಯ ಕಳೆದು ಹೋದ, ಕೋಟ್ಯಾಂತರ ಚುಕ್ಕೆಗಳೆಲ್ಲ ಅವನೊಂದು ಚುಕ್ಕೆ ಆಗೋದ. 100 ಲೈಟ್ ಇಯರ್ಸ್ಗೆ ಹೋದ್ರೆ ಅವನು ಇದಾನೋ ಇಲ್ವೋ ಅದು ಗೊತ್ತಾಗಲ್ಲ. 100 ಲೈಟ್ ಇಯರ್ಸ್ ಅಂದರೆ ಬೆಳಕು 100 ವರ್ಷಗಳ ಕಾಲ ಕ್ರಮಿಸುವ ದೂರ. ಅಷ್ಟು ದೂರಕ್ಕೆ ಹೋದರೆ ಏನೂ ಕಾಣಲ್ಲ. 1000 ಲೈಟ್ ಇಯರ್ಸ್ಗೆ ಹೋದರೆ ನಮ್ಮ ಮಿಲ್ಕಿ ವೇ ಕ್ಷೀರಪಥ ಪೂರ್ತಿ ಕಾಣಿಸುತ್ತೆ. ಎಲ್ಲ ಮಬ್ಬು ಮಸಕ ಕಾಣಿಸುತ್ತೆ. ಈ ಚಿತ್ರ ಜ್ಞಾಪಕ ಇಟ್ಕೊಳ್ಳಿ, ಏಕೆಂದರೆ ಈ ಚಿತ್ರ ಮತ್ತೆ ನಿಮಗೆ ಸಿಕ್ಕುತ್ತೆ ಒಳಕ್ಕೆ. ಇದು ಹೊರಕ್ಕೆ ಹೋಗ್ತಿದ್ದೀವಿ, ಮುಂದೆ ಒಳಕ್ಕೆ ಹೋಗ್ತೀವಿ ನಾವು. ಈಗ ಮಿಲ್ಕಿ ವೇನ ಬಿಟ್ಟು ಹೊರಗೊಂಡೋದ್ವಿ ನಾವು. 1 ಮಿಲಿಯನ್ ಲೈಟ್ ಇಯರ್ಸ್ ಅಂದರೆ 10,000 ಲಕ್ಷ ಲೈಟ್ ಇಯರ್ಗಳ ದೂರ. ಆ ಪಕ್ಕದಲ್ಲಿರೋದು ಆಂಡ್ರೋಮೆಡಾ ಗ್ಯಾಲಕ್ಸಿ. ಇಷ್ಟು ದೂರದಿಂದ ನೋಡಿದಾಗ ಒಂದೊಂದು ಗ್ಯಾಲಕ್ಸಿಯೂ ಒಂದೊಂದು ಚುಕ್ಕೆ ಆಗಿದೆ. ಆ ಒಂದು ಚುಕ್ಕೆಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ. ಬೃಹತ್ತಾದ ಬ್ರಹ್ಮಾಂಡ ಇದು, ಅಗಾಧವಾದ ವ್ಯಾಪಕವಾದ ಬ್ರಹ್ಮಾಂಡ. ಈಗ ಮತ್ತೆ ಹಿಂತಿರುಗೋಣ. ಎಲ್ಲಿಗೆ ಹಿಂತಿರುಗೋಣ? ವಾಪಸ್ ಎಲ್ಲಿಗೆ? ವಾಪಸ್ಸು ಭೂಮಿ ಮೇಲೆ ನಾವು ಎಲೆನ ಮೊದಲು ನೋಡಿದ್ವಲ್ಲ, ಅದಕ್ಕೆ ಹಿಂತಿರುಗೋಣ. ಏನಾಗುತ್ತೆ ನೋಡ್ತಾ ಹೋಗಿ. ಫ್ಲಾರಿಡಾ, ಇಷ್ಟು ವಿಶಾಲವಾದ ವಿಶ್ವ. ಹೂ ಆರ್ ವಿ? ಫ್ರಮ್ ವೇರ್ ಡಿಡ್ ವಿ ಕಮ್? ವಾಟ್ ಈಸ್ ಅವರ್ ಪರ್ಪಸ್? ವಾಟ್ ಡು ವಿ ರೆಪ್ರೆಸೆಂಟ್ ಇನ್ ದ ಯೂನಿವರ್ಸ್? ಇಂತಹ ಬೃಹತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ನಾವು ಯಾರು? ವಿ ಆರ್ ನಥಿಂಗ್. 10⁻23 ಕಿಲೋಮೀಟರ್ಸ್ ತನಕ ಹೋಗಿದ್ದೀವಿ ನಾವು. 10⁻1 ಇಂದ 10⁻23 ತನಕ ಹೋದರೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಒಂದು ಚಿತ್ರಣ ನಮಗೆ ಸಿಕ್ತು. ಈಗ ಒಳಕ್ಕೆ ಹೋಗೋಣ. ಬ್ರಹ್ಮಾಂಡದಿಂದ ಪಿಂಡಾಂಡಕ್ಕೆ ಹೋಗೋಣ. ಒಳಗೆ ಹತ್ರ ಬಂದರೆ ಹೆಂಗೆ ಕಾಣಿಸ್ತು? 10 ಸೆಂಟಿಮೀಟರ್ ಇಂದ ಎಲೆ ಹಿಂಗೆ ಕಾಣಿಸುತ್ತೆ. 1 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ಈ ರೀತಿ ಕಾಣುತ್ತೆ. 1 ಮಿಲಿಮೀಟರ್ ಅಷ್ಟು ಹತ್ರ ನೋಡೋಕ್ಕಾಗಲ್ಲ ನಿಮಗೆ. ನೋಡಿದರೆ ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ನೋಡಿದರೆ ಸೆಲ್ಗಳು ಕಾಣಿಸುತ್ತೆ, ಜೀವಕೋಶಗಳು ಕಾಣಿಸುತ್ತೆ. ದೀಸ್ ಆರ್ ಆಲ್ ಸೆಲ್ಸ್. 100 ಮೈಕ್ರಾನ್ಸ್ಗೆ ಹೋಗಿದ್ದೀವಿ. ಆ ಎಲೆ ಒಳಗಡೆ ಕಾಣಿಸ್ತಾ ಇದೆ ನೋಡಿ ಜೀವಕೋಶಗಳು. 10 ಮೈಕ್ರಾನ್ಸ್ ಡಿಸ್ಟೆನ್ಸ್ಗೆ ಹೋದರೆ ಒಂದೊಂದು ಕಣಗಳು ಕಾಣಿಸ್ತಿದೆ. ಕಣಗಳ ಮಧ್ಯೆ ಇರೋದು ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್. ಅದು
ಈಗ ನ್ಯೂಕ್ಲಿಯಸ್ ಕಾಣಿಸುತ್ತೆ. ಒಂದೊಂದು ಜೀವಕೋಶದ ಒಳಗಡೆ ಡಾಟ್ ಇದೆಯಲ್ಲ, ಆ ಡಾಟ್ ನ್ಯೂಕ್ಲಿಯಸ್, ಅದು ಕೋಶ ಕೇಂದ್ರ. ಅದು ಆ ನ್ಯೂಕ್ಲಿಯಸ್ನ ಒಳಗೆ ಹೋಗ್ತೀವಿ. ನೆಕ್ಸ್ಟು ಕ್ರೋಮೋಸೋಮ್ಗಳು. ಕ್ರೋಮೋಸೋಮ್ಗಳು ಅಂದರೆ ವರ್ಣತಂತುಗಳು. ಈ ವರ್ಣತಂತುಗಳೇ DNA. ಇವುಗಳ ಮೇಲೆ ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್ ಇರುತ್ತೆ. ಇದೆಲ್ಲ DNA-ಗಳು. ಇನ್ನೂ ಒಳಗೆ ಹೋದರೆ ಕಾಣಿಸ್ತಾ ಇರೋದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ DNA. ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಮತ್ತು ಹೈಡ್ರೋಜನ್, ಈ 4 ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇನ್ನೂ ಒಳಗಡೆ ಹೋದರೆ ಕ್ರೋಮೋಸೋಮ್ಗಳಲ್ಲಿ ಆಟಮ್ಗಳು ಕಾಣಿಸುತ್ತೆ ನಿಮಗೆ. ಇವೆಲ್ಲ ಆಟಮ್ಗಳು. ಕಾರ್ಬನ್ ಆಟಮ್ಸ್ ದಟ್ ಫಾರ್ಮ್ಡ್ ಅವರ್ ವರ್ಲ್ಡ್. ಇವೆಲ್ಲ ಕಾರ್ಬನ್ ಆಟಮ್ಗಳು. ಒಂದೊಂದು ಆಟಮ್ಮು ಒಂದು ಸೂಜಿ ಮೊನೆಯ ತುದಿಯ ಮೇಲೆ, ನಾನೇನೋ 60,000 ಅಂದ್ಕೊಂಡಿದ್ದೆ, ಇತ್ತೀಚೆಗೆ ತೆಗೆದು ನೋಡಿದ್ರೆ ನಾನು ಲಿಟ್ರೇಚರು 10,000 ಕೋಟಿ ಹೈಡ್ರೋಜನ್ ಅಣುಗಳನ್ನು ಜೋಡಿಸ್ಬೋದಂತೆ ಒಂದು ಸೂಜಿಯ ತಲೆಯ ಮೇಲೆ, ಮೊನೆ ಮೇಲಲ್ಲ, ತಲೆ ಮೇಲೆ. ಅಣು ಇದು. ಅಣುವಿನ ಒಳಗೆ 99.99% ಖಾಲಿ ಜಾಗ. ಅಂತ ಅಣುಗಳಿಂದಲೇ ನಾವು ಮಾಡಲ್ಪಟ್ಟಿರೋದು. ಆ ಅಣುಗಳ ಒಳಗಡೆ, ಅಣು ಕೇಂದ್ರದ ಒಳಗೆ ಹೋದರೆ ಕ್ವಾರ್ಕ್ಗಳು ಇದೆ. 10 ಫೆಂಟೋಮೀಟರ್ಸ್. ಕಾರ್ಬನ್ನ ನ್ಯೂಕ್ಲಿಯಸ್ ಒಳಗಡೆ 10 ಫೆಂಟೋಮೀಟರ್ಸ್ ಡಿಸ್ಟೆನ್ಸ್ಗೆ ಹೋದಾಗ ಕ್ವಾರ್ಕ್ಗಳು ಕಾಣಿಸುತ್ತೆ. ಯು ಆರ್ ವಿತ್ ದ ಪ್ರೋಟಾನ್ ಅಂಡ್ ಕ್ವಾರ್ಕ್ಸ್. ಪ್ರೋಟಾನ್ನ ಒಳಗಿರುವಂತಹ ಉಪಕಣಗಳೇ ಕ್ವಾರ್ಕ್ಗಳು. ದೇ ಆರ್ ಕಾಲ್ಡ್ ಕ್ವಾರ್ಕ್ ಪಾರ್ಟಿಕಲ್ಸ್. ದೇರ್ ಈಸ್ ನೋವೇರ್ ಮೋರ್ ಟು ಗೋ. ಯಾಕೆಂದರೆ ಕ್ವಾರ್ಕ್ಗಿಂತ ಒಳಗೆ ಹೋಗ್ತೀನಿ ಅಂತಂದರೆ ಕ್ವಾರ್ಕ್ ಒಡೆದೋಗುತ್ತೆ, ಶಕ್ತಿಯ ಸುರುಳಿ ಬರುತ್ತೆ ಸೂಕ್ಷ್ಮ ಲೋಕದಲ್ಲಿ. ಪದಾರ್ಥ ಇಲ್ಲ ಅಲ್ಲಿಂದ. ದ ಮ್ಯಾಟರ್ ಡಿಸಪಿಯರ್ಸ್. ಮ್ಯಾಟರ್ ಡಿಸಪಿಯರ್ಸ್ ಇನ್ ಟು ವ್ಯಾಕ್ಯೂಮ್. ಇಷ್ಟು ವಿಶಾಲವಾದ ವಿಶ್ವದಲ್ಲಿ ನಾವು ಒಬ್ಬರೇ ಜೀವಿಗಳು ಬದುಕಿದ್ದೀವಿ, ಬೇರೆ ಯಾವ ಗ್ರಹದಲ್ಲೂ ಜೀವಿಗಳಿಲ್ಲ ಅಂತ ಅಂದ್ಕೊಳ್ಳೋದು ನಮ್ಮ ಮಹಾ ಮೂರ್ಖತನ. ಕೋಟಿ 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 ನಕ್ಷತ್ರಗಳಿದೆ. 40,000 ಕೋಟಿ ನಕ್ಷತ್ರಗಳು ಬರೀ ನಮ್ಮ ಕ್ಷೀರಪಥದಲ್ಲಿರುವಾಗ ಇನ್ನೊಂದು ನಮ್ಮಂಥ ಗ್ರಹ, ಇನ್ನೊಂದು ನಮ್ಮಂಥ ನಕ್ಷತ್ರ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇದೆಯಾ? ಇರಬಹುದು ಎಲ್ಲೋ. ದಟ್ಸ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್. ನಾಸಾನಲ್ಲಿ ಸೆಟಿ ಅಂತ ಇದೆ. ಸೆಟಿ ಅಂತಂದರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಅಂತ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಅಂದರೆ ಭೂಮಿಯ ಆಚೆ ಇರುವಂತಹ ಇಂಟೆಲಿಜೆನ್ಸ್, ಅಂದರೆ ಬುದ್ಧಿವಂತ ಜೀವಿಗಳಲ್ಲಿ ಬದುಕಿದೆಯಾ ಅಂತ ಸರ್ಚ್ ಹುಡುಕ್ತಾ ಇದ್ದಾರೆ. ಕೆಲವರು ಅಸ್ಟ್ರಾಲಜರ್ಸ್ ಹೇಳ್ತಾರೆ ಈ ವರ್ಷದ ಕೊನೆಯ ಹೊತ್ತಿಗೆ ಪ್ರೂಫ್ ಸಿಕ್ಕುತ್ತೆ ಇದಕ್ಕೆ, ಏಲಿಯನ್ಸ್ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ. ಅದೆಷ್ಟರ ಮಟ್ಟಿಗೆ ನಿಜಾನೋ ನನಗೆ ಗೊತ್ತಿಲ್ಲ. ಬಟ್ ಅಸ್ಟ್ರಾಲಜಿ ಪ್ರೆಡಿಕ್ಟ್ಸ್ ಏಲಿಯನ್ ಕ್ರಿಯೇಚರ್ಸ್, ಬೇರೆ ಯಾವುದೋ ಗ್ರಹದಲ್ಲಿ ವಾಸ ಮಾಡ್ತಾ ಇರೋ ಜೀವಿಗಳು ನೌಕೆಗಳಲ್ಲಿ ಕೂತ್ಕೊಂಡು ನಮ್ಮ ಗ್ರಹದ ಮೇಲೆ ದಾಳಿ ಮಾಡೋರಿದ್ದಾರೆ. ಇಂಥ ದಾಳಿಗಳಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಇಂಗ್ಲೀಷ್ ಪಿಕ್ಚರ್ಗಳು ಬಂದ್ಬಿಟ್ಟಿದೆ, ಏಲಿಯನ್ ಅಟ್ಯಾಕ್ಸ್. ಓಕೆ, ಈ ವರ್ಷದ ಕೊನೆಗೆ ಆಗುತ್ತೆ ಅಂತ ಕೆಲವು ಜ್ಯೋತಿಷಿಗಳು ಹೇಳ್ತಿದ್ದಾರೆ. ನನಗೆ ಅದರ ಬಗ್ಗೆ ಆಳ ನಂಬಿಕೆಯೂ ಇಲ್ಲ, ನನಗೆ ಮಾಹಿತಿಯೂ ಇಲ್ಲ. ಇರಲಿ, ವಿಶಾಲವಾದ ವಿಶ್ವ, ಬೃಹತ್ ಬ್ರಹ್ಮಾಂಡ, ಹಾಗೆ ಬೃಹತ್ ಪಿಂಡಾಂಡ. ಯದ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ. ಪಿಕ್ಚರ್ಗಳು ಹೆಚ್ಚು ಕಡಿಮೆ ಒಂದೇ ಥರ ಬರುತ್ತೆ ಅಲ್ಲಿ ಮತ್ತು ಇಲ್ಲಿ. ಇಷ್ಟು ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ.